ಅಬ್ಬಬ್ಬಬ್ಬಾ, ಲಾಂಗೆಸ್ಟ್ ಜರ್ನಿ ಇನ್ ದ ವರ್ಲ್ಡ್ ಅಂದ್ರೆ ಇದೆ ಅನ್ಸುತ್ತೆ ನೋಡಿ. ಬೆಂಗಳೂರಿಂದ ಕಾಲ್ನಡಿಗೆ ಅಲ್ಲ, ಕಾರ್ ನಡಿಗೆಯಲ್ಲಿ ಇಲ್ಲಿಗೆ ಬರೋ ಅಷ್ಟರಲ್ಲಿ ಸಾಕಾಗೋಯ್ತು. ಎಲ್ಲಿಗೆ ಅಂತೀರಾ? ಹೊನ್ನಾವರಕ್ಕೆ ಕಣ್ರಿ. ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟರಲ್ಲಿ ಶಪ. ನಾನಿವತ್ತು ಆಕ್ಚುಲಿ UK ಬಂದಿದ್ದೀನಿ. UK ಅಂದ್ರೆ ಉತ್ತರ ಕನ್ನಡ. ಇದು ಬಂದರು ಪ್ರದೇಶ. ಬಂದವ್ರಿಗೆಲ್ಲ ಸಿಕ್ಕಾಪಟ್ಟೆ ಖುಷಿ ಕೊಡೋ ಪ್ರದೇಶ. ಸಿಟಿ ಲೈಫ್ ಅಲ್ಲಿ ಇರೋರ್ಗೆ ಇದೊಂದು ಬೇರೆನೇ ಪ್ರಪಂಚ. ಯಕ್ಷಗಾನ, ತಾಳಮದ್ದಳೆ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಫೇಮಸ್. ಕಡಲ ಕಿನಾರೆ ನೋಡ್ಬೇಕು ಅಂತ ಅನ್ನೋರು ಇಲ್ಲಿಗೆ ಬರಲೇಬೇಕು. ಐತಿಹಾಸಿಕವಾಗಿ ಶ್ರೀಮಂತ, ಪ್ರಕೃತಿಯಲ್ಲಿ ಧೀಮಂತ. ರಜೆ ಇದ್ರೆ ಪ್ರವಾಸಿಗರು ಬೇಕೇ ಬೇಕು ಅಂತ ಬರೋ ಸ್ಥಳ ಇದು. ಇಲ್ಲಿಗೆ ಬಂದ್ರೆ ಊರ್ ತುಂಬಾ ಜಲಪಾತಗಳು ನಿಮ್ಮನ್ನ ಅಪ್ಪಿಕೊಳ್ಳುತ್ತೆ. ಪ್ರವಾಸಿಗರನ್ನ ಕೈ ಬೀಸಿ ಕರೆಯೋ ಹೊನ್ನಿನಂತ ಆಕರ್ಷಣೆ ಇರೋ ಹೊನ್ನಾವರಕ್ಕೆ ನಾವಿವತ್ತು ಬಂದಿದ್ದೀವಿ. ಪ್ರತಿದಿನ ಕೆಲವರು ಬೆಳಿಗ್ಗೆ ಎದ್ದ ಮೇಲೆ ಸೂರ್ಯನ ನೋಡಿದ್ರೆ, ಸೂರ್ಯ ಎದ್ದ ಮೇಲೆ ನೋಡೋದು ಇವರನ್ನೇ, ಅಂದ್ರೆ ನಮ್ಮ ಮನೇಲಿರೋ ಮಹಾಲಕ್ಷ್ಮಿಯರನ್ನ. ಅಂತ ದೇವತೆಯರನ್ನ ಸಂಭ್ರಮಿಸೋ ಗೇಮ್ ಶೋನೆ ಸ್ವಸ್ತಿಕ್ಸ್ ಗುಲಾಬ್ ಜಾಮೂನ್ ಮಿಕ್ಸ್ ಮನೆ ಮನೆ ಮಹಾಲಕ್ಷ್ಮಿ. ಸ್ಪೆಷಲ್ ಪಾರ್ಟ್ನರ್ ಅಮೃತ್ ನೋನಿ. ಇಲ್ಲಿಗೇನೋ ಬಂದಾಯ್ತು. ಈಗ ಅಪ್ಲೈ ಮಾಡಿರೋರ್ ಮನೆ ಹುಡುಕ್ಬೇಕಲ್ಲ. ನಮ್ಮ ಮಹಾಲಕ್ಷ್ಮಿ ಮನೆ ಹೇಗ್ ಹುಡುಕೋದು? ಯಾರನ್ನ ಕೇಳಲಿ? ಆಕ್ಚುಲಿ ಇಲ್ಲಿ ಯಾರ ಬಗ್ಗೆ ಕೇಳಿದ್ರು ಎಲ್ಲಾರ್ಗೂ ಎಲ್ಲರ ಬಗ್ಗೆನೂ ಗೊತ್ತಿರುತ್ತೆ. ಸೊ ಎಳ್ನೀರ್ ಅಣ್ಣನ ಹತ್ರ ಹೋಗಿ ವಿಚಾರಿಸ್ತೀನಿ, ಗ್ಯಾರಂಟಿ ಗೊತ್ತಿರುತ್ತೆ ಅಂತ ಅನ್ಕೊಳ್ತೀನಿ. ಅಣ್ಣ, ಇಲ್ಲಿ ಕೀರ್ತಿ ಹೊನ್ನಾವರ ಅಂತ ಒಬ್ರು ಇದಾರಲ್ಲ, ಅವ್ರ ಮನೆ ಎಲ್ಲಿ ಗೊತ್ತಾ? ಅದೇ ಅವ್ರ ಕೇಟ್ರಿಂಗ್ ಬಿಸ್ನೆಸ್ ಎಲ್ಲ ಮಾಡ್ತಾರೆ. ಆಮೇಲೆ ಅವ್ರ ಮನೆಯಲ್ಲಿ ಅವ್ರ ಯಜಮಾನ್ರು ಮ್ಯಾಜಿಕ್ ಶೋ ಎಲ್ಲ ಮಾಡ್ತಾರಲ್ಲ, ಅವ್ರ ಮನೆ ಎಲ್ಲಿದೆ? ಈ ಸರ್ಕಲ್ ಇಂದ ಆ ಕಡೆಗೆ ಹೋಗ್ಬೇಕಾ? ಅಲ್ಲಿ ಹೋದ್ರೆ ಅವ್ರ ಮನೆ ಅಲ್ಲೇ ಇರೋದಾ? ಓಕೆ, ನಾನು ಲೊಕೇಶನ್ ಹಾಕೊಂಡ್ಬಿಡ್ತೀನಿ. ಏರಿಯಾ ಹೆಸರು ಏನಾದರೂ ಗೊತ್ತಾ ಅಣ್ಣ ನಿಮಗೆ? ಓಕೆ ಅಣ್ಣ, ಇದೇ ಖುಷಿಲಿ ನನಗೂ ಒಂದು ಎಳ್ನೀರು ಕೊಟ್ಬಿಡಿ ಅಲ್ಲ. ನಿಮ್ಮೂರಲ್ಲಿ ಬೇಜಾನ್ ಸೆಕೆ. ಹೆಸ್ರಿಗೆ ಮಾತ್ರ ಹೊನ್ನಾವರ, ತಂಪೇ ಇಲ್ಲ, ಬೇಜಾನ್ ಸೆಕೆ. ಈಗ ನಾವು ಕೀರ್ತಿ ಹೊನ್ನಾವರ ಅವ್ರ ಮನೆಗೆ ಹೋಗ್ಬೇಕು. ಅಡ್ರೆಸ್ ಸಿಕ್ಕಿದೆ, GPS ಮ್ಯಾಪ್ ಹಾಕೊಂಡು ಹೋಗ್ತಾ ಇರೋದೆ. ನೀವು ಬಂದ್ಬಿಡಿ ನನ್ನ ಜೊತೆಗೆ. ಓಕೆ, ನಮಸ್ಕಾರ, ನನ್ನ ಹೆಸರು ಶ್ರೀರಾಮ್ ಹೊನ್ನಾವರ. ಮನೆ ಮಹಾಲಕ್ಷ್ಮಿಗೆ ನಮ್ಮ ಹೆಂಡತಿ ಸೆಲೆಕ್ಟ್ ಆಗಿದ್ದು ತುಂಬ ಖುಷಿಯಾಗಿದೆ. ನಮ್ಮನೆ ಮಹಾಲಕ್ಷ್ಮಿ ನನ್ನ ಹೆಂಡತಿ. ನನ್ನ ಅತ್ತಿಗೆ ಬಂದು ನಮ್ಮ ಮನೆಗೆ 6 ವರ್ಷ ಆಯಿತು. ಅವ್ರದ್ದು ಲವ್ ಮ್ಯಾರೇಜು. ಅತ್ತಿಗೆ ಅಂದರೆ ತಾಯಿ ಅಂತ ಹೇಳ್ತಾರೆ. ಅವ್ರು ನನಗೆ ಅಮ್ಮನಕ್ಕಿಂತ ಚೆನ್ನಾಗಿ ನೋಡ್ಕೊತಿದ್ದಾರೆ. ನಾವು ಮೊಬೈಲ್ ಕ್ಯಾಂಟೀನ್ ಇದೆ ನಮ್ಮದೊಂದು. ಮನೆ ಕೆಲಸನೂ ಮಾಡ್ತಾಳೆ, ಅಡುಗೆ ಮಾಡ್ತಾಳೆ, ಐಟಮ್ ರೆಡಿ ಮಾಡಿಕೊಡ್ತಾಳೆ, ಅಂಗಡಿ ಐಟಮ್ ಎಲ್ಲ ವ್ಯಾಪಾರ ಮಾಡಲಿಕ್ಕೆ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ರಲ್ಲ ಅವಳು. ಒಂದು ಸಾರಿ ನಾನು 2 ವರ್ಷದ ಹಿಂದೆ ಕಾಲು ಮುರ್ಕೊಂಡ್ಬಿಟ್ರೆ, ದೇವ್ರೆ ನಾವು ಅಂಗಡಿ ಉದ್ಯೋಗ ಮಾಡಬೇಕು, ನನ್ನ ಮೆಡಿಸಿನ್ ನೋಡೋರು ಯಾರು, ಮೆಡಿಸಿನ್ ಹಚ್ಚೋರು ಯಾರು ಅಂದಾಗ ನಮ್ಮ ಸೊಸೆ ಬಾರಿ ನಮಗೆ ಎಲ್ಲ ಟ್ರೀಟ್ಮೆಂಟ್ ಮಾಡೋದು, ಆದಷ್ಟು ನಮಗೆ ನಡೆಯುವಾಗ ಮಾಡಿಬಿಡ್ತು. ಈಗ ನಾನು ಬೈಕೆಲ್ಲ ಓಡಿಸ್ತೀನಿ, ಅಂಗಡಿಲಿ ಇರ್ತೀನಿ. ಹಾಗೆ ನಮ್ಮ ಕ್ಯಾಂಟೀನಲ್ಲಿ ಯಾವುದೇ ಒಂದು ಫುಡ್ ಖಾಲಿ ಆದರೂ ಒಂದು ಫೋನ್ ಮಾಡಿದರೆ ಸಾಕು, ಅವರು ಪಟ್ಟಂತ ರೆಡಿ ಮಾಡಿ ನಮಗೆ ಕಳಿಸ್ಕೊಡ್ತಾರೆ. ಇದರಿಂದ ನಮ್ಮ ಅತ್ತಿಗೆ ನಮ್ಮನೆ ಮಹಾಲಕ್ಷ್ಮಿ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ. ನಮಸ್ತೆ. ಕೀರ್ತಿ ಅವರೇ, ಒಳ್ಳೆ ಆರತಿ ಮಾಡಿ ಸ್ವಾಗತ ಮಾಡಿದ್ರಿ. ಇವಾಗ ನಿಮ್ಮ ಮನೆನ ತೋರಿಸ್ಬಿಡ್ತೀರಾ? ಹಾಂ, ಓಕೆ. ಅತ್ತೆ ಅವರು ಜೋಶಲ್ಲಿದ್ದಾರೆ ಫುಲ್ಲು, ಬನ್ನಿ ಬನ್ನಿ ಅಂತ. ಇದೆಲ್ಲ ನಮ್ಮ ಕೇಟ್ರಿಂಗ್ ಅಡಿಗೆ ಎಲ್ಲ ರೆಡಿ ಮಾಡೋದು. ನೀವು ಕೇಟ್ರಿಂಗ್ ಬಿಸ್ನೆಸ್ ಮಾಡ್ತೀರಾ ಅಲ್ವಾ? ಸೊ ಇಲ್ಲೇ ಎಲ್ಲ ತಯಾರು ಮಾಡ್ತೀವಿ, ಇಲ್ಲೇ ರೆಡಿ ಮಾಡ್ತೀವಿ ಎಲ್ಲ. ಓಕೆ, ಅದು ಅಡುಗೆ ಮನೆನಾ? ಹೌದು, ಅಡಿಗೆ. ಓಕೆ. ಅದು ಹಾಗೆ ಇರುತ್ತಾ? ಫ್ರೆಂಡ್ಸ್ದು ಬರ್ತಡೇ ಆದ್ರೆ ಅವ್ರನ್ನ ಕರೆಸಿ ಇಲ್ಲೇ ಫಂಕ್ಷನ್ ಮಾಡಿ ಕಳ್ಸ್ಕೊಡ್ತೀವಿ. ಇದು ನೋಡ್ರಪ್ಪ, ಹೊನ್ನಾವರ ಹತ್ರ ಅಕ್ಕಪಕ್ಕದಲ್ಲಿ, ಇವ್ರ ಮನೆ ಅಕ್ಕಪಕ್ಕದಲ್ಲಿ ಯಾರೇ ಇದ್ರು ಅಕಸ್ಮಾತ್ ಆಗಿ ಗೊತ್ತಿಲ್ಲ ಅಂದ್ರೆ ಹ್ಯಾಪಿ ಬರ್ತ್ಡೇ ಯಾರ್ದಾದ್ರು ಇದ್ರೆ ಇಲ್ಲಿ
ಬಂದು ಬರ್ಡೇ ಮಾಡ್ಬೋದು. ಸೂಪರ್ ಅಮ್ಮ, ಇದು ಸೂಪರ್ ಸೆಟಪ್. ಇಡಗುಂಜಿ ಮಹಾಗಣಪತಿ ದೇವಸ್ಥಾನ ಹೊನ್ನಾವರದಲ್ಲಿ ಯಾರ ಮನೇಲಿ ಹೋದ್ರೂ ದೇವ್ರ ಕೋಣೆಯಲ್ಲಿ ಫೋಟೋ ಇದ್ದೇ ಇರುತ್ತೆ ಅಲ್ವಾ ಮೇಡಮ್? ಹೌದಾ, ಬನ್ನಿ ನನ್ನ ಮೇಲ್ಗಡೆ ತೋರಿಸ್ತೀನಿ. ಓ, ಏನಿದು ಇಷ್ಟೊಂದರ ಅವಾರ್ಡ್ಸ್? ಇದು ಅದು ನಮ್ಮ ಯಜಮಾನ್ರಿಗೆ ಕೊಟ್ಟಿದ್ದು. ಓ, ಜಾದು ಮಾಡಿ ಪ್ರೈಸ್ ಕೊಟ್ಟಿದ್ದು. ಓ, ಇದು ನಿಮ್ಮ ಪರ್ಸನಲ್ ಕಿಚನ್. ಬನ್ನಿ, ಇಲ್ಲಿ ಬರೀ ಅತ್ತೆ ಸೊಸೆ ಮಾತ್ರ ಅಡಿಗೆ ಮಾಡ್ತೀರಿ ಅಲ್ಲ? ಯಾರು ಜಾಸ್ತಿ ಅಡಿಗೆ ಮಾಡೋದು? ಅಡಿಗೆ ಮಾಡೋದು ಟೈಮಲ್ಲಿ ಅವ್ರು ಮಾಡ್ತಾರೆ, ಬೇರೆ ಟೈಮಲ್ಲಿ. ಎಷ್ಟು ಜನಕ್ಕೆ ಭಯ ಇಲ್ಲದೆ ಅಡಿಗೆ ಮಾಡ್ತೀವಿ? ಒಂದು 10 ಜನಕ್ಕೆ ಮಾಡ್ಬೋದು. ಗ್ರೇಟ್. ನಮಗ್ 3ಕ್ಕಿಂತ ಮೇಲ್ ಬಂದ್ರೆ ಅಯ್ಯೋ ಉಪ್ಪೆಷ್ಟು ಖಾರ ಎಷ್ಟು ಅಂತ ಗಲಿಬಿಲಿ ಆಗ್ಬಿಡುತ್ತೆ. ಮನೆಯೇನೋ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ರಿ. ಈಗ ನನಗೆ ಮನೆಯವ್ರ ಪರಿಚಯ ಮಾಡಿಸ್ಬೇಕು, ಹಾಗೆ ನಾವು ಕೂತ್ಕೊಂಡು ಮಾತಾಡಬೇಕು. ಓಕೆನಾ? ಅದಕ್ಕೆ ಮಾತಾಡೋಣ ಕೂತ್ಕೊಂಡು. ಮನೆಯವ್ರನ್ನೆಲ್ಲ ಕರೆಸ್ತೀರಾ? ಸೊ ನಿಮ್ಮ ಫ್ಯಾಮಿಲಿನ ಒಂದ್ಸಲ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀರಾ ನನಗೆ? ಇವ್ರು ನಮ್ಮ ಈ ಯಜಮಾನ್ರು. ಯಜಮಾನ್ರಿಂದಾನೇ ಶುರು ಮಾಡ್ತಾರೆ ನೋಡಿ ಯಾವಾಗ್ಲೂ. ಆ ಕಡೆ ಅತ್ತೆ ಮಾವ ಇದ್ರು ಶುರು ಮಾಡಲ್ಲ, ಇವ್ರು ನಮ್ಮ ಪ್ರೀತಿ ಜಾಸ್ತಿ ಅಲ್ವಾ, ಯಜಮಾನ್ರು. ಓಕೆ, ಯಜಮಾನ್ರ ಹೆಸರೇ ಹೇಳಿಲ್ಲ, ಯಜಮಾನ್ರು ಅಂತಾನೆ ಕರೀಲ್ಲ. ಶ್ರೀರಾಮ್ ಜಾದೂಗರ್. ಆಕ್ಚುಲಿ ಇವ್ರು ಸಿಕ್ಕಾಪಟ್ಟೆ ಫೇಮಸ್ ಇದ್ದಾರೆ. ನಾನು ಇಲ್ಲಿ ಮನೆಗೆ ಬರುವಾಗ ಅಡ್ರೆಸ್ ಸ್ವಲ್ಪ ಗೊತ್ತಾಗ್ಲಿಲ್ಲ, ಅಲ್ಲಿ ಎಳ್ನೀರು ಕುಡಿಯೋಕೆ ಅಂತ ನಿಲ್ಸ್ಬಿಟ್ಟು ಅವ್ರನ್ನ ಕೇಳಿದೆ ನಾನು. ಜಾದು ಮಾಡ್ತಾರಲ್ಲ ಅವ್ರ ಮನೆಯಲ್ಲಿ, ಅದೇ ಕೀರ್ತಿ ಹೊನ್ನಾವರ ಅಂದ ತಕ್ಷಣ ಇಲ್ಲಿ ಅಂತ ಹೇಳ್ಬಿಟ್ಟು ಅಡ್ರೆಸ್ ತೋರಿಸಿದ್ರು ನನಗೆ. ಸೊ ಫೇಮಸ್ ಇದ್ದೀರಿ ಸರ್, ಬಹಳ ಖುಷಿ ಆಯ್ತು. ಇವ್ರು ನಮ್ಮ ಅತ್ತೆಯವರು, ಶೈಲಾ ಅನ್ಕೊಂಡು. ಇವ್ರು ನಮ್ಮ ಮಾವ ಅಶೋಕ್ ಜಾದೂಗಾರ್ ಅನ್ಕೊಂಡು. ನಮಸ್ತೆ ಸರ್. ನನ್ನ ನಾದ್ನಿ ನನ್ನ ಕೆಲ್ಸಕ್ಕೆ ಕತ್ರಿ ಬೀಳುತ್ತೆ ನಾದ್ನಿ ಹತ್ರ ಹೋದ್ರೆ. ಅನು ಹೊನ್ನಾವರ್ ಅನ್ಕೊಂಡು. ಅನು ಹೊನ್ನಾವರ. ಅಮ್ಮ, ನಾನು ಕೇಳ್ಪಟ್ಟೆ ನೀವು 40 ವರ್ಷದಿಂದ ಕೇಟ್ರಿಂಗ್ ನಡೆಸ್ತಾ ಇದ್ದೀರಿ ಅಂತ. ಸೊ ಕೇಟ್ರಿಂಗ್ ನಡೆಸಬೇಕು, ಕೇಟ್ರಿಂಗ್ ಬಿಸ್ನೆಸ್ ಶುರು ಮಾಡಬೇಕು ಅಂತ ಯಾರ ತಲೆಗೆ ಫಸ್ಟ್ ಬಂದಿದ್ದು? ಫಸ್ಟ್ ತಲೆಗೆ ಬಂದಿದ್ದು ನಮ್ಮ ಮನೆಯವ್ರ ಯಜಮಾನ್ರು ಮಾಡ್ತಿದ್ರು ಫಸ್ಟ್. ಓಕೆ. ಸೊ ಜಾದು ಜೊತೆ ಕೇಟ್ರಿಂಗು ಮಾಡ್ತಾ ಇದ್ರ ಸರ್ ನೀವು? ಹಾ. ಎಲ್ಲಾ ಕಲಾವಿದರು ಮುಂದೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲವೇ ಒಂದು ಕಲಾವಿದರು ಬದುಕಲಿಕ್ಕೆ ಮುಂದೆ ಬರ್ಲಿಕ್ಕೆ ಸಾಧ್ಯತೆ ಇದೆ. ನಾವು ಮುಂದೆ ಬರಲ್ಲ ಅಂತ ಗ್ಯಾರಂಟಿ ಗೊತ್ತಾಯ್ತು. ಸಂಸಾರ ದೊಡ್ಡದಿದೆ, ಹೆಂಗ್ ಮಾಡಬೇಕು ಅಂತ ಹೇಳಿದ ಕೂಡಲೇ ಒಂದು ಸಣ್ಣ ಒಂದು ಕ್ಯಾಂಟೀನ್ ಮಾಡಿದೆ. ಅವತ್ತು ನಾನು ಇವರು ಒಟ್ಟಿಗೆನೇ ಇರ್ತೀವಿ. ಅವಾಗಲೂ ಕೆಲವು ಜನ ಎಲ್ಲ ಹೇಳ್ತಾರೆ ಆದರ್ಶ ದಂಪತಿಗಳು ಹೇಳ್ತಾರೆ. ಸರ್ ಹೇಳಿದ್ದು ಕರೆಕ್ಟ್. ಅದು ಕಲಾವಿದರು ಯಾವತ್ತೇ ಇದ್ರು ಇದಲ್ದರ ನನ್ನ ಜೀವನ ಏನು ಅಂತ ಯೋಚನೆ ಮಾಡಿದಾಗ ಬದುಕಲ್ಲಿ ಅಷ್ಟೊಂದು ಕನ್ಫ್ಯೂಷನ್ಸ್ ಇರಲ್ಲ ಆಮೇಲೆ. ಕರೆಕ್ಟು ಸರ್. ನೀವೇನೋ ಒಳ್ಳೆ ಯೋಚನೆ ಮಾಡಿದ್ರಿ, ಆದ್ರೆ ಮೇಡಮ್ ನಿಮ್ಗೆ ಏನ್ ಅನ್ನಿಸ್ತು ಸರ್ ಫಸ್ಟ್ ಹೇಳಿದಾಗ? ಅವ್ರು ಹೇಳಿದ್ದೆಲ್ಲ ಕರೆಕ್ಟ್. ಅಂದ್ರೆ ಅವ್ರು ವ್ಯಾಪಾರ ಮಾಡ್ಬೇಕಂತ ಶುರು ಮಾಡಿದಲ್ಲ, ನನಗೂ ಖುಷಿ ಆಯ್ತು. ಅಂದ್ರೆ ಜಾದು ಮಾಡ್ಲಿಕ್ಕೆ ಹೋಗ್ತಾ ಇದ್ರೆ ನಾವು ಅದರಿಂದ ಒಂದು ದಿವಸ ಇರುತ್ತೆ, ಒಂದು ದಿವಸ ಇರಲ್ಲ. ಸ್ಕೂಲ್ ರಜೆ ಇರುತ್ತೆ, ಶನಿವಾರ ಭಾನುವಾರ ಸ್ಕೂಲ್ ರಜೆ, ಮತ್ತೆ ರಜೆ 2 ತಿಂಗಳ ರಜೆ ಕೊಡ್ತಾರಲ್ಲ, ಅವೆಲ್ಲ ನಮ್ಗೆ ಜೀವನಕ್ಕೆ ಭಾರಿ ಕಷ್ಟ ಆಗುತ್ತೆ. ಮೇಡಮ್, ನಾನು ಕೇಳ್ಪಟ್ಟೆ ನೀವು ಆವಾಗ ಸಿಕ್ಕಾಪಟ್ಟೆ ರೆಬಲ್ ಸ್ಟಾರ್ ಅಂತ ಕೇಳ್ಪಟ್ಟೆ ನಾನು. ರೋಡಲ್ಲೆಲ್ಲ ಫೈಟಿಂಗ್ ಸೀನ್ ಎಲ್ಲ ನಡೆದಿತ್ತಂತೆ, ಏನದು ಕತೆ? ನಾನು ನಮ್ಮ ಯಜಮಾನ್ರು ವ್ಯಾಪಾರ ಮಾಡ್ಕೊಂಡು ಮನೆಗೆ ಬರ್ತಾ ಇದ್ದಾಗೆ ಒಬ್ಬ ನಿಲ್ಸಪ್ಪ ಗಾಡಿ ಅಂತ ಹೇಳಿದ್ರು. ಆಮೇಲೆ ನನಗೂ ಕೆಲಸ ಮಾಡಿ ಸುಸ್ತಾಗ್ದು, ಇವ್ರಿಗೆ ಸುಸ್ತಾಯ್ತಾ ಕೆಲಸ ಮಾಡಿ. ನಾವು ಮನೆಗೆ ಬರ್ಬೇಕಂತ ವಿಚಾರ ನಮ್ಮ ಬೈಕ್ ನಿಲ್ಸ್ದವ. ಅವ್ನು ಫುಲ್ ಕುಡ್ದು ಟೈಟ್ ಆಗಿದ್ದ ಒಬ್ಬ. ಏನು ನಿಲ್ಸ್ತಾ ಇಲ್ಲ ಅಂತೇಳಿ, ಬಾ ಮನೆ ಹೊತ್ತಿಗೆ ಮಾತಾಡ್ಬೇಕಂದ್ರೆ ಮನೆ ಹತ್ರ ಬಾ ಅಂತ ಹೇಳ್ದ ನನಗೆ. ಅವ್ನು ಬಂದ ಮನೆ ಹತ್ರ ಬಂದು ಅಶೋಕ್ ಜಾದೂಗಾರ ಬಾರ ಇಲ್ಲಿ ಅಂತ ಹೇಳ್ದ. ನಮ್ಮ ಮನೆ ಹೋಗ್ಲಿಕ್ಕೆ ನಾನು ಮುಂದೆ ಏನು ಅಂತ ಹೇಳ್ದೆ. ಇಲ್ಲ ನಿಮ್ಗೆ ಹಾಗೆ ಮಾಡ್ತಾ ಹೀಗೆ ಮಾಡ್ತಾ ಅಂತ ಹೇಳ್ದು. ಹೊಡಿಲಿಕ್ಕೆ ಇವ್ರಿಗೆ ಮೈ ಮೇಲೆ ಹಿಂಗೆ ಸಟ್ಟಿಗೆ ಕೈ ಹಾಕ್ರು. ಆವತ್ತು ನನಗೂ ಸಿಟ್ಟು ಬಂತು. ನನ್ಗೆ ಹೊಡಿಲಿಕ್ಕೆ ಏನೂ ಸಿಕ್ಲಿಲ್ಲ. ಹೊರಕೆ ಇತ್ತು ಅಲ್ಲಿ, ಹೊರಕೆ ತಗೊಂಡ ಬಡ ಹೊಡೆದಿಬಿಟ್ಟೆ ಅವನಿಗೆ ಹೊಡೆದ ಕಡೆ ಇವರು ಹೊಡೆದ್ರು. ಅವ್ನಿಗೆ ಗಟಾರದಲ್ಲಿ ಹಾಕರು. ಗಟಾರದಲ್ಲಿ ಇದ್ದು ಕಡೆ ಪೊಲೀಸ್ ಕಂಪ್ಲೇಂಟ್ ನಾವು ಇಲ್ಲಿಂದ ಮನೆಯಿಂದ ಫೋನ್ ಮಾಡ್ರು. ಪೊಲೀಸರು ಬಂದು ಅವನನ್ನು ಹಿಡ್ಕೊಂಡು ಹೋದ್ರು. ಅವನನ್ನು ಹಿಡ್ಕೊಂಡು ಹೋಗಿ ಕಡೆ ನಮ್ಮ ಹತ್ರ ಕೇಳಿದ್ರು, ಅವ್ನಿಗೆ ಬಿಡ್ಬೇಕಾ ಬೇಡ? ಬಿಡಿ ಸರ್, ಅವ್ನು ಕುಡ್ಕೊಂಡಾಗ ಮಾಡಿದ್ದಾನೆ, ಅದು ನಮ್ ಕೋಪ ತೊಡ್ಕೊಳ್ಲಿಕ್ಕೆ ಆಗ್ಲಿಲ್ಲ. ಅವ್ನಿಗೆ ಹೊಡೆದಿದ್ದೇನೆ ಸರ್, ನಮ್ದು ತಪ್ಪಿದೆ. ಅದು ನಮ್ಗೆ ಕೆಲಸ ಮಾಡಿ ಸುಸ್ತಾಗಿತ್ತಲ್ಲ, ಅವ್ ಬಾರೋ ಅಂತ ಕರೆದ್ನಲ್ಲ ಸರ್, ಅದಕ್ಕಾಗೆ ನಾನು ಹೊಡೆದಿದ್ದೇನೆ ಅಂತ ತಾಯ್ತು ಮಾಡಿ ಹಂಗದ್ರೆ ಅಂತ ಹೇಳಿದ್ರು. ಬಟ್ ಪ್ಯಾಚ್ ಮಾಡ್ಕೊಂಡ್ಬಿಟ್ರಿ ಅಲ್ಲೇ. ವೆರಿ ನೈಸ್. ಈಗ ನಾನು ಮೇನ್ ಪಾಯಿಂಟಿಗೆ ಬರ್ತೀನಿ. ನಿಮ್ಮ ಮನೆಗೆ ಈ ಮಹಾಲಕ್ಷ್ಮಿ ಬಂದಾಗ ಆ ಸಂದರ್ಭ ಹೇಗಿತ್ತು? ಮನೆ ಮಹಾಲಕ್ಷ್ಮಿ ಬಂದಾಗ ದೇವ್ರೆ ಏನ್ ಮಾಡ್ತಾಳೆ ಇವಳು. ಫಸ್ಟ್ ಆಫ್ ಆಲ್ ಹೇಗೆ ಸೆಲೆಕ್ಟ್ ಮಾಡಿದ್ರಿ ಇವ್ರು? ನಾನು ಒಂದು ಲವ್ ಮಾಡಿ ಮದುವೆ ಆಗಿದ್ದು. ಕಬ್ಬಿನ ವ್ಯಾಪಾರ ಮಾಡ್ತಿದ್ನ, ಇವಳೇನೋ ಜ್ಯೂಸ್ ಕುಡಿಲಿಕ್ಕೆ ಹೋಗಿದ್ದಂತೆ, ಇವಳನ್ನ ಮಾತಾಡ್ದಂತೆ. ಇವಳು ಮಾತಾಡ್ದಂತ ಕಡೆಗೆ ಇವಳು ದೋಸ್ತಿ ಮಾಡ್ಕೊಂತಿ. ಇವಳು ನಮ್ಮಲ್ಲಿ ಕರ್ಕೊಂಡು ಬಂದ್ಲು. ಅಮ್ಮ ಇವಳು ನೋಡು ನನ್ನ ಫ್ರೆಂಡು ಅಂತ ಹೇಳಿದ್ರು. ಕಡೆಗೆ ಇವಳು ಜೀವನಂಗೆ ಸುದ್ದಿ ಆಯ್ತು, ಇವನಿಗೆ ಲವ್ ಮಾಡ್ತಾ ಇದ್ದೆ ಅಂತ. ನಮ್ಗೆ ಸ್ವಲ್ಪ ಯಾರು ಹೇಳಿದ್ರು? ಇವಳು ನಾನು ನಿಮ್ಮ ಮಗನಿಗೆ ಲವ್ ಮಾಡ್ತಿದ್ದೆ ಅಂತ ಹೇಳ್ತಿ ಇವಳು. ಇವರೇ ಕಡೆ
ನಮ್ಮ ಮಗಳು ಹೇಳ್ತಾ ಅಣ್ಣನಾದ್ರು ದೂರ ಮಾತಾಡ್ತಾ ಇರ್ತಾರೆ ನಮ್ಮ ಮಗಳು ಅಂತ ಹೇಳಿದ್ರು. ಆಯ್ತು ಹಂಗಾದ್ರೆ ಏನು ನೋಡುವ ನಿಶ್ಚಯ, ಏನು ಇಷ್ಟು ಬೇಗ ಮದುವೆ ಮಾಡೋ ವಿಚಾರ ಇಲ್ಲಲ್ಲ, ನೋಡುವ ಅಂತ ಹಾಗೆ ವಿಚಾರ ಮಾಡಿದೆ ನಾನು. ಇವ್ರು ಬೈಕ್ ಮೇಲೆ ತಿರುಗುದೆಲ್ಲ ನನಗೆ ನೀವು ಓದ್ತೆ, ನಾನು ಅಂಗಡಿ ವ್ಯಾಪಾರ ಮಾಡ್ತಿರ್ತಿದ್ನಲ್ಲ ಬಸ್ ಸ್ಟ್ಯಾಂಡಲ್ಲಿ, ನಿನ್ನ ಮಗ ನೋಡುವ ಹುಡುಗಿಗೆ ಯಾರಿಗೂ ತಕೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳ್ತಾರೆ. ಹೌದಾ, ಆಯ್ತು. ಆಮೇಲೆ ಇವ್ರದ್ದು ವಿಷಯ ಅಂದ್ರೆ ಮದುವೆ ಆಗ್ಬೇಕು ಅಂತ ವಿಚಾರ ಆಯ್ತು ಇವರಿಗೆ, ಇದು ಅವನಿಗೆ ಮದುವೆ ಆಗ್ತಾ ಅಂತ ಹೇಳಿದ್ರು. ಆರಾಮಾಗಿದ್ದಾರೆ, ಏನು ತೊಂದರೆ ಇಲ್ಲ. ವೆರಿ ಜನ ಮಕ್ಕಳಾದ್ರು, ಒಂದು ಹುಡುಗ ಆಯ್ತು, ಹುಡುಗಿ ಫಸ್ಟ್ ಶ್ರೀಕೃತಿ, ಕೀರ್ತಿಗೊಂದು ಆಯ್ತು ಇವಾಗ. ಏನ್ ತೊಂದ್ರೆ ಇಲ್ಲ, ಅಲ್ವಾ? ಆರಾಮಾಗಿದ್ದೀರಿ, ಖುಷಿಯಾಗಿದ್ದೀರಿ, ಸೂಪರ್. ಈಗ ಮೇನ್ ಪರ್ಸನ್ ಹತ್ರ ಬರ್ತೀನಿ ನಾನು, ಅದೇ ಹೀರೋಯಿನ್ ಇದಾರಲ್ಲ, ಈ ಬೈಕ್ ಕಳಿಸಿಕೊಡು ನಂಗೂ ಅಂತ ಕೀರ್ತಿಯವರು ಓಡಾಡ್ತಿದ್ರಲ್ಲ ಅವ್ರ ಯಜಮಾನ್ರ ಜೊತೆ ಬೈಕಲ್ಲಿ. ಹೇಗಿತ್ತು ಅವಾಗಿನ ದಿನಗಳು? ಏನಾದ್ರು ಟೆನ್ಷನ್ ಆಯ್ತಾ ನಿಮ್ಗೆ? ಅಕಸ್ಮಾತ್ ಒಪ್ಕೊಳ್ಳಿಲ್ಲ ಅಂದ್ರೆ ಏನ್ ಮಾಡೋದು ಅಂತ? ಇಲ್ಲ, ಹಾಗೇನೆ ಇರ್ಲಿಲ್ಲ. ಅವ್ರು ನನಗೆ ಮಾತು ಕೊಟ್ಟಿದ್ರು ಪ್ರೀತಿಸ್ಬೇಕಾದ್ರೆ. ಪ್ರೀತಿಸ್ಬೇಕಾದ್ರೆ ಅನ್ನೋವಾಗ ಪ್ರೀತಿ ಯಾವಾಗ ಶುರು ಆಯ್ತು? ನಾನು ಕಾಲೇಜ್ ಹೋಗ್ತಾ ಬರ್ತಾ ಇರ್ಬೇಕಾದ್ರೆ ಶುಗರ್ ಕೇನ್ ಜ್ಯೂಸ್ ಶಾಪ್ ಅಲ್ಲಿ ಇರ್ತಿದ್ರು. ಶುಗರ್ ಕೇನ್ ಜಾಸ್ತಿ ಇಷ್ಟ ಆಯ್ತಾ ಶ್ರೀರಾಮ್ ಜಾಸ್ತಿ ಇಷ್ಟ ಆಯ್ತಾ? ಶ್ರೀರಾಮ್ ಜಾಸ್ತಿ. ಅಥವಾ ಸೆಕೆ ಜಾಸ್ತಿ ಶುಗರ್ ಕೇನ್ ಕುಡಿದ್ರೆ ಚೆನ್ನಾಗಿರುತ್ತೆ ಇವ್ರ ಮದ್ವೆ ಆಗೋಣ ಅನ್ಸ್ತಾ? ಇಲ್ಲ, ಅಲ್ಲಿ ಕುತ್ಕೊಂಡು ಸಿಗ್ನಲ್ ಮಾಡ್ತಾ ಇರ್ತಿದ್ರು. ಸಿಗ್ನಲ್ ಯಾವ ತರ? ಸಿಗ್ನಲ್ ಏನಿಲ್ಲ, ಆದ್ರೆ ಅಲ್ಲಿ ಎಲ್ಲಿಂದ ಕಣ್ಣಿಗೆ ಮರೆ ಆಗುತ್ತೆ ಅಂತ ನೋಡ್ತಾ ಇದ್ದೆ. ಮತ್ತೆ ಆಟೋ ಓಡಿಸ್ತಾ ಇದ್ರು. ಓ, ಆಟೋ ಓಡಿಸ್ತಾ ಇದ್ರು. ಯಾವಾಗ ಜಾಸ್ತಿ ಬೇಗ ಅವ್ರ ಮೇಲೆ ಲವ್ ಆಯ್ತು ಅಂದ್ರೆ ಕಬ್ಬಿನ ಹಾಲ್ ಮಾಡುವಾಗ, ಆಟೋ ಓಡಿಸುವಾಗ ಅವರು ಸುಮ್ಮನೆ ನಿಂತ್ಕೊಂಡಿರ್ತಿದ್ರು, ಆಟೋ ಪೋಸ್ ಕೊಟ್ಕೊಂಡು. ಅದು ಶಂಕರ್ನಾಗ್ ಸ್ಟೈಲ್ ಅಲ್ಲಿ ನಿಂತ್ಕೊಂಡಿರ್ತಿದ್ರು, ಇದು ಯೂನಿಫಾರ್ಮ್ ಎಲ್ಲ ಹಾಕೊಂಡು ನಿಂತ್ಕೊಂಡಿರ್ತಿದ್ರು. ಆವಾಗ್ಲೇ ಮುಖದಲ್ಲಿ ಖುಷಿ ನೋಡಿ ನೆನ್ನೆ ಮೊನ್ನೆ ಲವ್ ಆದಂಗಿದೆ. ಅಕ್ಕಂಗೆ ಲವ್ ಆಗಿದೆ. ಸೊ ಖುಷಿಯಾಗಿದ್ದೀರಿ ಇವಾಗ? ವೆರಿ ನೈಸ್. ಸೊ ನಿಮ್ಮ ಟೈಮ್ ಟೇಬಲ್ ಹೇಗಿರುತ್ತೆ? ಬೆಳಿಗ್ಗೆ ಎಷ್ಟೊತ್ತಿಗೆ ಹೇಳ್ತೀರಿ? ಮೊದ್ಲಿಗೆ ಏನ್ ಮಾಡ್ತೀರಿ? ನಾನು ಬೆಳಿಗ್ಗೆ 6:30 6:45 ಸುಮಾರು ಹೇಳ್ತೀನಿ. ಎದ್ದು ಕೆಲಸ ಸ್ಟಾರ್ಟ್ ಆದ್ರೆ ಸಂಜೆ ಸುಮಾರು. ಕೆಲಸ ಹೇಗೆ ಸ್ಟಾರ್ಟ್ ಆಗುತ್ತೆ? ಸೊ ಬೆಳಿಗ್ಗೆ ಹೇಗೆ ಶುರು ಮಾಡ್ತೀರಾ? ಅಂದ್ರೆ ತಿಂಡಿ ಮಾಡ್ತೀರಾ ಅಥವಾ ಕೇಟ್ರಿಂಗ್ಗೆ ಫಸ್ಟ್ ರೆಡಿ? ತಿಂಡಿ ಇವ್ರಿಗೆ ಕಳಿಸ್ಕೊಡ್ತಾರೆ. ನಮ್ಮ ಮನೇಲಿ ತಿಂಡಿ ಮಾಡೋದು ಬೇಡ, ನೀ ಒಬ್ಬರಿಗೆ ಯಾಕೆ ತಿಂಡಿ ಮಾಡ್ತೀಯ ನೀನು ಸುಮ್ಮನೆ ಅಂದ್ಕೊಂಡು ತಿಂಡಿ ಗ್ರೇಟ್ ಅತ್ತೆ ಇವರು. ಆಮೇಲೆ ತಿಂಡಿ ಏನೂ ಇರೋದಿಲ್ಲ, ಗುಡಿಸೋದು, ಕ್ಲೀನ್ ಮಾಡೋದು, ಮನೆ ಒರೆಸೋದು ಅದೆಲ್ಲ ಮಾಡ್ಕೊಂಡು ಬಟ್ಟೆ ಎಲ್ಲ ವಾಶ್ ಮಾಡೋದು, ಮನೆಯದೆಲ್ಲ ಧೂಳು ಗಿಡ ಎಲ್ಲ ಇದು ಕಸ ಎಲ್ಲ ತೆಕ್ಕೊಂಡು. ಸೊ ದಿನದ ಕೊನೆಗೆ ಏನು ಮಾಡ್ತೀರಿ? ಅಂದರೆ ಸಂಜೆ ಮೇಲೆ ಏನು ಮಾಡ್ತೀರಿ ನೀವು? 7 ಗಂಟೆ ಸೀರಿಯಲ್ ನೋಡ್ತೀನಿ, ಜಿದಲ್ಲಿ ಕಮಲಿ ಸೀರಿಯಲ್ ನೋಡ್ತೀನಿ. ಅಲ್ಲಿಂದ ಸ್ಟಾರ್ಟ್ ಆದರೆ ನಾನು ಹೋಗ್ತೀನಿ, ಸ್ವಲ್ಪ ಅಡುಗೆ ಬಿಸಿ ಮಾಡ್ತೀನಿ, ಒಳಗೆ ಮತ್ತೆ ಬ್ರೇಕಲ್ಲಿ ಹೋಗಿ ಒಂದು ಬ್ರೇಕ್ ತಗೊಂಡು ಬರ್ತಾರೆ, ಮತ್ತೆ ಕೂತ್ಕೊಂಡು ಸೀರಿಯಲ್ ನೋಡ್ತಾರೆ. ಯಾವ ಸೀರಿಯಲ್ ಸಿಕ್ಕಾಪಟ್ಟೆ ಇಷ್ಟ? ಯಾವ ಆರ್ಟಿಸ್ಟ್ ತುಂಬಾ ಇಷ್ಟ ನಿಮಗೆ? ಜೊತೆಯಲ್ಲಿ ಸೀರಿಯಲ್ ನೋಡ್ತೀನಿ, ಸತ್ಯ ಸೀರಿಯಲ್ ನೋಡ್ತೀನಿ. ಯಾವ ಹೀರೋಯಿನ್ ತುಂಬಾ ಇಷ್ಟ ಆಗ್ತಾರೆ? ಇಲ್ಲ ಯಾವ ಹೀರೋ ತುಂಬಾ ಇಷ್ಟ ಆಗ್ತಾರೆ? ಸತ್ಯ ಸೀರಿಯಲ್ ಬರ್ತಾ ಇದೆ ಅಲ್ಲ, ಸತ್ಯ ಸೀರಿಯಲ್ ತುಂಬಾ ಇಷ್ಟ ಆಗತ್ತೆ. ಅವಳು ರೌಡಿ ತರ ಅತ್ತೇನೆ ನೋಡ್ದಂಗೆ ಆಗುತ್ತೆ ಅಲ್ಲ. ಓಕೆ, ನಾನು ಇವಾಗ ನೀವು ಜಾದು ಮಾಡ್ತೀರಾ ಅಲ್ವಾ? ಇವಾಗ ಅಕಸ್ಮಾತ್ ನಾನು ನಿಮ್ಗೊಂದು ಜಾದು ಮಾಡಿ ಇಮಿಡಿಯೇಟ್ ಆಗಿ ಅಂತ ಹೇಳಿದ್ರೆ, ಜಾದು ಮಾಡಿ ಅಮ್ಮಂಗೆ ಏನು ಕೊಡ್ತೀರಾ, ಹೆಂಡತಿಗೆ ಏನು ಕೊಡ್ತೀರಾ? ಅದು ಕೊಟ್ಟು ತೋರಿಸ್ತೇನೆ. ಓ, ಲೈವ್? ಹೌದಾ? ಓಕೆ, ನೀವು ರೆಡಿನಾ? ನಾನು ಶರ್ಟ್ ಗಿಟ್ ಹಾಕೊಂಡ್ಬರ್ತೇನೆ. ಏಯ್, ಮೇಕಪ್ ಯಾರಲ್ಲಿ? ಯಾಕಂದ್ರೆ ಒಂದ್ ಕಲೆ ಅಂದ್ಮೇಲೆ ಅದಕ್ಕೊಂದು ಗೌರವ ಕೊಡ್ಬೇಕು ಅಲ್ವಾ? ನಾನು ಅದಕ್ಕೆ ಕರೆದೆ ಯಾರಲ್ಲಿ ಅಂತ, ಅಲ್ಲಿ ಆ ರೇಂಜಲ್ಲಿ ಕರೆದೆ ನಾನು. ನಿಮ್ಮ ಸಮಯ ಶುರು ಆಗುತ್ತೆ ಈಗ ಶ್ರೀರಾಮ್ ಅವರು ತಮ್ಮ ಜಾದುವಿಂದ ನಮ್ಮೆಲ್ಲರನ್ನ ಮೋಡಿ ಮಾಡೋದಕ್ಕೆ ಫುಲ್ ರೆಡಿ ಆಗಿ ಬಂದಿದ್ದಾರೆ. ನಾವು ರೆಡಿ ಇದೀವಿ. ನೀವು ರೆಡಿನಾ? ಈಗ ಅಮ್ಮಗೆ ಏನ್ ಕೊಡ್ತಾರೆ, ಹೆಂಡತಿಗೆ ಏನ್ ಕೊಡ್ತಾರೆ ಅಂತ ನಾವಂತೂ ನೋಡಕ್ ರೆಡಿ ಇದೀವಿ. ಶುರು ಆಗ್ತೀವಿ ಸರ್. ಇದು ನನ್ನ ಹೆಂಡತಿಗೆ ಸೇರಿ ಒಂದು 2ನೇ ಸಲ ಇರಬೇಕು ಕೊಡ್ತಾ ಇರೋದು. ಮೊದಲೇ ಲವ್ ಮಾಡ್ಬೇಕಾದ್ರೆ ಕೊಟ್ಟಿದ್ದೆ. ಲವ್ ಮಾಡ್ಬೇಕಾದ್ರೆ ರೆಡ್ ಕೊಟ್ಟಿರ್ತಾರೆ, ಈಗ ಮ್ಯಾಜಿಕ್ ಮಾಡ್ಬೇಕಾದ್ರೆ ಎಲ್ಲೋ ಕೊಟ್ಟಿದ್ದಾರೆ. ಮತ್ತೆ ಅಮ್ಮಂಗೆ ಏನು ಕೊಡೋದು? ದೇವ್ರು ಕೊಡ್ತಾರೆ. ಅಮ್ಮಂಗೆ ಖಾಲಿ ಟವಲ್ ಕೊಟ್ಬಿಡ, ತುಂಬಾ ಶೆಕೆ ಆಗುತ್ತೆ ಯಾವಾಗ ಮಾಡೋದು ಅಂತ ಹೇಳ್ಕೊಂಡು ಅಷ್ಟೇ ಕೊನೆಗೆ ಅಮ್ಮಂಗೆ ಅಲ್ಲ ಅಮ್ಮ. ಇದು ನಮ್ಮ ಅಮ್ಮನಿಗೆ ಕೊಡ್ತೀನಿ, ಯಾಕಂದ್ರೆ ನಾನು ಹೆಂಡತಿಗಿಂತ ಜಾಸ್ತಿ ಪ್ರೀತಿ ಮಾಡೋದು ಇದಕ್ಕೆ. ಹಾಗೆ ನಮ್ಮಮ್ಮನ್ನು ಕೂಡ.
ಈಗ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ. ಇಲ್ಲೇ ಇದೀನಲ್ಲ, ಕರ್ಚಿಫ್ ಟವೆಲ್ ಒಳಗಡೆಯಿಂದ ಹೆಂಗ್ ಬಂತು ಅರ್ಥನೇ ಆಗ್ತಿಲ್ಲ ನನ್ಗೆ. ಇವಾಗ ನಾನು ಇದ್ರ ಸೀಕ್ರೆಟ್ ಏನು ಅಂತ ತಿಳಿಲೇಬೇಕು, ಯಾಕಂದ್ರೆ ಕಣ್ ಮುಂದೆನೆ ನೋಡ್ತಾ ಇದೀನಿ. ಅದ್ ಹೇಗೆ ಅಂತ ಗೊತ್ತಾಗ್ಲಿಲ್ಲ. ಸೊ ನಾನು ಇದನ್ನ ಭೇದಿಸ್ಲೇಬೇಕು. ನನಗೆ ಗೊತ್ತಿಲ್ಲ ಸರ್, ಶ್ರೀರಾಮ್ ಹೇಳ್ಕೊಡ್ತಾರೋ ಬಿಡ್ತಾರೋ, ನೀವು ನನಗೆ ಹೇಳ್ಕೊಡ್ಲೇಬೇಕು. ಇಲ್ಲ, ಆಕ್ಚುಲಿ ನನ್ಕಿಂತ ನಮ್ಮ ತಂದೆ ತುಂಬಾ ಚೆನ್ನಾಗಿ ಮ್ಯಾಜಿಕ್ ಮಾಡ್ತಾರೆ. ಯಾಕಂದ್ರೆ ನಮ್ಮ ತಂದೆ ಒಂದು 30-40 ವರ್ಷದಿಂದ ವೇದಿಕೆ ಮೇಲೆ ಅವರಿಗೆ ಕಾರ್ಯಕ್ರಮ ಕರೆಕ್ಟ್. ಸೊ ನಾನು ಸರ್ನ ಕ್ಯಾಚ್ ಹಾಕೊಂಡು ಆಮೇಲೆ ಈ ವಿದ್ಯೆ ಏನು ಹೇಗೆ ಅಂತ ಅಟ್ಲೀಸ್ಟ್ ತಿಳ್ಕೊಳ್ತೀನಿ. ಮಾಡಕ್ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಕಣ್ ಮುಂದೆನೆ ಗೊತ್ತಾಗ್ಲಿಲ್ಲ ಗುರು ಅಂತ ತಲೆಲ್ಲ ಕೆಟ್ಟೋಯ್ತು ನನಗೆ. ಇಷ್ಟು ಅದ್ಭುತವಾಗಿ ಮ್ಯಾಜಿಕ್ ಮಾಡಿದ್ದಕ್ಕೆ, ಇಷ್ಟು ಚೆನ್ನಾಗಿ ನೀವುಗಳು ಮಾತಾಡಿದ್ದಕ್ಕೆ ನಿಮ್ಗೆ ನಮ್ ಕಡೆಯಿಂದ ಒಂದು ಸಣ್ಣ ಉಡುಗೊರೆ ಇದೆ. ಅಮೃತ್ ನೋನಿ ಅವ್ರ ಕಡೆಯಿಂದ ನಿಮ್ಗೆ ಈ ಸಣ್ಣ ಉಡುಗೊರೆ. ಅಮೃತ್ ನೋನಿ, ಪ್ರತಿ ಹನಿಯಲ್ಲೂ ಆರೋಗ್ಯದ ಅನುಭವ. ಕಂಗ್ರ್ಯಾಚುಲೇಷನ್ಸ್. ಮನೆ ಒಳಗೆ ಮಾತಾಡಿದ್ದಾಯ್ತು, ಶೂಟ್ ಮಾಡಿದ್ದಾಯ್ತು, ಜಾದೂನು ನೋಡಿದ್ದಾಯ್ತು. ಈಗ ಇಲ್ಲೇ ನಮ್ಮ ಅಖಾಡಕ್ಕೆ ಊರ್ ಜನದ ಜೊತೆ ಆಟ ಆಡಕ್ಕೆ ಬರ್ತಾ ಇದ್ದಾರೆ ಕೀರ್ತಿ ಅಂಡ್ ಫ್ಯಾಮಿಲಿ. ಮನೆ ಒಳಗೆ ಚಿಕ್ಕ ಫ್ಯಾಮಿಲಿ ಇದ್ದಿದ್ದು ಅಖಾಡಕ್ಕೆ ಬಂದ ತಕ್ಷಣ ದೊಡ್ಡ ಫ್ಯಾಮಿಲಿ ಆಗಿದೆ. ಮತ್ತೆ ಬಂದಿರ್ತಕ್ಕಂಥ ಎಲ್ಲ ಫ್ಯಾಮಿಲಿ ಅವ್ರಿಗೆ ತುಂಬ ಹೃದಯದ ಸ್ವಾಗತ. ಈಗ ಆಟ ಆಡೋದಕ್ಕೆ ರೆಡಿ ಇದ್ದೀರಾ? ಕೀರ್ತಿ ಅವರೇ, ನಿಮ್ಮ ಯಜಮಾನ್ರು ನಿಮ್ಮನ್ನ ಎಷ್ಟು ಪ್ರೀತಿಸ್ತಾರೆ? ತುಂಬಾ ಪ್ರೀತಿಸ್ತಾರೆ. ಅಂದ್ರೆ 100ಕ್ಕೆ ಎಷ್ಟು? 100% ಕೊಡ್ಬೋದು. 100ಕ್ಕೆ 100 ಔಟ್ ಅಮ್ಮ. ನಾವು ಅಲ್ಲಿ ಇಲ್ಲಿ ಎಲ್ಲ ಹೋಗೋದಿಲ್ಲ. ನಿಮ್ಮ ಬಗ್ಗೆ ಎಲ್ಲ ಗೊತ್ತಾ ಅವ್ರಿಗೆ? ಹಾ, ಗೊತ್ತಿದೆ ಅಂತ ಅನ್ಕೊಂಡಿದೀನಿ. ಈಗ ಸ್ವಲ್ಪ ಪರ್ಸೆಂಟೇಜ್ ಇಳಿತು. ಅವ್ರು ಹೇಳಿದ್ಮೇಲೆ ಗೊತ್ತಾಗ್ಬೇಕು ನನ್ಗೆ. ಒಟ್ನಲ್ಲಿ ನೀವು ಅನ್ಕೊಂಡಿದ್ದೀರಾ ಎಲ್ಲ ಗೊತ್ತು ಅಂತ. ಗೊತ್ತಿದೆ. ಈಗ ನಿಮ್ಮಿಬ್ರು ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು? 6 ವರ್ಷ ಆಯ್ತು. 6 ವರ್ಷ. 6 ವರ್ಷದಲ್ಲಿ ನಿಮ್ಗೆ ಎಷ್ಟು ಸೀರೆಗಳನ್ನ ಕೊಡ್ಸಿದ್ದಾರೆ? 2 ಸಾರಿ ಕೊಡ್ಸಿದ್ದಾರೆ. 6 ವರ್ಷಕ್ಕೆ 2 ಸಾರಿ. ಒಡಿರಪ್ಪ ಚಪ್ಪಾಳೆಯ. ಸರ್, ಯಾಕೆ ಸರ್ ಇದು? ಯಾಕೆ ಪುರಾತನ ಕಾಲದಲ್ಲಿ, ಐತಿಹಾಸಿಕ ಕಾಲದಲ್ಲಿ ಕೂಡಿಟ್ಟ ಹಣದಲ್ಲಿ ಮಾತ್ರ ಅವ್ರಿಗೆ ಸೀರೆ ಕೊಡಿಸ್ಬೇಕು ಅಂತ ಡಿಸೈಡ್ ಮಾಡಿದ್ರ? ನಾವು ಸಾರಿ ಕೊಡ್ಸಿದ್ದು ಅವರಿಗೆ ಇಷ್ಟ ಆಗ್ತದೆಯೋ ಇಲ್ವೋ ತಂದ ಮೇಲೆ ಇದೇಂತ ಎಲ್ಲ ನಮಗ್ ಗೊತ್ತಿಲ್ಲ. ಯಾವತ್ ಬೇಕಾದ್ರೂ ಹೋಗಿ ಎಕ್ಸ್ಚೇಂಜ್ ಮಾಡ್ಕೋಬಹುದು. ಆಕ್ಚುಲಿ ನನ್ಗಂತ ಚೇಂಜ್ ಮಾಡ್ಲಿಕ್ಕೆ ನನ್ಗೆ ಊರಲ್ಲಿ ಯಾವ್ದು ಸಾರಿ ತಗೋಬೇಕಂತ ಅನ್ಸಿಲ್ಲ. ಹೊರಗಡೆ ಹೋದವಾಗ ಸ್ವಲ್ಪ ನೆನಪಾದವಾಗ ಬಾಂಬೆ, ಜಲ್ಲಿ, ಕಾಶ್ಮೀರ ಅಲ್ಲೋದಾಗ್ಲೇ ಬೆಂಗಳೂರಿಗೆ ಹೋದವಾಗ. ಓ, ಬೆಂಗಳೂರಿಂದ ಅದೇ ಅವ್ರು ಅನ್ಕೊಂಡ್ಬಿಟ್ಟಿದ್ದಾರೆ. 6 ವರ್ಷ ಅಂದ್ರೆ 2 ಸೀರೆ, ಅಂದ್ರೆ 3 ವರ್ಷಕ್ಕೆ 1 ಸೀರೆ, 6 ವರ್ಷಕ್ಕೆ 2 ಸೀರೆ, ಒಟ್ಟಿನಲ್ಲಿ 2 ಸೀರೆ ಕೊಡ್ಸಿದ್ದಾರೆ. ಓಕೆ ಅತ್ತೆ ಅವರೇ, ನೀವ್ ಹೇಳಿ, ನಿಮ್ ಯಜಮಾನ್ರು ನಿಮ್ಗೆ ಎಷ್ಟು ಸೀರೆ ಕೊಡ್ಸಿದ್ದಾರೆ? ಅಂದ್ರೆ ಒಂದು ತಿಂಗಳಿಗೆ ಒಂದ್ಸರಿ ಒಂದೊಂದು ಸೀರೆ ತಂದ್ಕೊಡ್ತಾರೆ. ಕಲ್ತ್ಕೊಳ್ಳಿ, ಇಲ್ಲೇ ಲೈವ್ ಎಕ್ಸಾಂಪಲ್ ಇದೆ. ಇಲ್ಲಿ ತಿಂಗಳಿಗೆ 1 ಸೀರೆ, ಇಲ್ಲಿ 3 ವರ್ಷಕ್ಕೆ 1 ಸೀರೆ. ನೀವು ಅವ್ರನ್ನ ಜಾಸ್ತಿ ಪ್ರೀತಿ ಮಾಡ್ತೀರಾ, ಅವ್ರು ನಿಮ್ಮನ್ನ ಜಾಸ್ತಿ ಪ್ರೀತಿ ಮಾಡ್ತಾರೆ? ನಾನು ಪ್ರೀತಿ ಮಾಡ್ತೀನಿ ಜಾಸ್ತಿ. ಅಲ್ಲಲ್ಲೇ ಇದು ಕಾನ್ಫಿಡೆನ್ಸ್ ಅಂದ್ರೆ. ಇವರು 100% ನಮ್ಮ ಯಜಮಾನ್ರು ನನ್ನನ್ನು ಪ್ರೀತಿಸ್ತಾರೆ ಅಂತ ಹೇಳಿದ್ದಾರೆ. ಈಗ ಗೊತ್ತಾಗುತ್ತೆ. ಯಾಕಂದ್ರೆ ನಾನು ಒಂದು ಆಟ ಆಡಿಸ್ತೀನಿ, ಆಗ್ಲೇ ಶ್ರೀರಾಮ್ ಅವ್ರು ಆಕಳ್ಸಕ್ಕೆ ಶುರು ಮಾಡಿ, ಮೇಡಮ್ ನಾನು ನಿದ್ದೆ ಬರ್ತಾ ಇದೆ, ನಾನು ಹೋಗಿ ಮಲ್ಕೊಂತೀನಿ. ಅವೆಲ್ಲ ಇಲ್ಲ ಸರ್, ಅಖಾಡಕ್ಕೆ ಇಳಿದ್ಮೇಲೆ ಆಟ ಆಡಲೇಬೇಕು. ಫಸ್ಟ್ ನಮ್ಮ ಅತ್ತೆ ಮಕ್ಕಳು ಬರ್ತಾರೆ, ಪ್ರಾಪರ್ಟಿ ತರ್ತಾರೆ, ಆಮೇಲೆ ನಾನು ಮ್ಯಾಟ್ರಿಗೆ ಬರ್ತೀನಿ. ಈಗ ನಮ್ಮ ಶ್ರೀರಾಮ್ ಅವರೇ, ಇಲ್ಲಿಟ್ಟಿರೋ 10 ಸೀರೆಗಳಲ್ಲಿ ಏನು ಮಾಡಬೇಕು ಅಂತ ಹತ್ರ ಹೋದ್ಮೇಲೆ ಹೇಳ್ತೀನಿ. ಬನ್ನಿ ಫಸ್ಟ್ ಮುಂದಕ್ಕೆ. ಸಿಂಪಲ್ ಏನಪ್ಪ ಅಂದರೆ, ಒಂದೊಂದೇ ಸೀರೆ ಹಿಂಗೆ ಎತ್ತುತ್ತೀನಿ. ಈ ಸೀರೆಗಳಲ್ಲಿ ನಿಮ್ಮ ಹೆಂಡತಿದು ಯಾವುದು, ನಿಮ್ಮ ತಾಯಿದು ಯಾವುದು, ಇನ್ನ ಅಕ್ಕಪಕ್ಕದ ಮನೆಯವ್ರದ್ದು ಯಾವುದು ಅಂತ ನೀವು ಹೇಳ್ಬೇಕು. ಅಕ್ಕಪಕ್ಕದ ಮನೆಯವ್ರ ಸೀರೆನೂ ಇದೆಯಾ? ಅದು ಇದೆ. ಈಗ ಮೊದಲನೇದಾಗಿ A1 ಸೀರೆ ನೋಡಿ ಸರ್, ಇದ್ರ ಬಾರ್ಡರ್ ಎಷ್ಟು ಚೆನ್ನಾಗಿದೆ. ಸೀರೆಗೆ ಹೀಗಿದೆ. ಇದು ಪಕ್ಕದ ಮನೆ ಆಂಟಿ ಹಾಕೊಂಡಿದ್ರಾ, ನಿಮ್ಮ ತಾಯಿ ಹಾಕೊಂಡಿದ್ರಾ, ಇಲ್ಲ ನಿಮ್ಮ ಹೆಂಡತಿ ಹಾಕೊಂಡಿದ್ರಾ? ಇದು ನಮ್ಮ ಅಮ್ಮಂದು. ಇದು ನಿಮ್ಮ ಅಮ್ಮಂದು. ಇದನ್ನ ಹೇಳ್ಕೊಟ್ಟಿದ್ದು ಅನ್ನು ಸಿರಿಮನೆ ಅಲ್ಲ, ಅನ್ನು ಹೇಳ್ಕೊಟ್ಟಿಲ್ವಾ? ಸೊ ಇದು ತಾಯಿದು ಅಂತ ಹೇಳ್ತಾ ಇದಾರೆ. ಅಮ್ಮ ನೀವ್ ಹೇಳಿ, ಇದು ನಿಮ್ ಸೀರೆನಾ? ಸರಿಯಾದ ಉತ್ತರ, ಅವಲ್ಲಿ ಚಪ್ಪಾಳೆ. ಈಗ A2 ಸೀರೆ. ಓಕೆ, ಇದು A2 ಸೀರೆ ನೋಡಿ ಸರ್, ಸ್ಟೋನ್ ವರ್ಕ್ ಇದೆ ಬಾರ್ಡರ್ ಅಲ್ಲೂ ಕೂಡ. ಯಾರ್ದಿದೆ? ಪಕ್ಕದ ಮನೆಯವ್ರದ, ತಾಯಿದ, ಹೆಂಡತಿದ. ಇದು ನಮ್ಮ ಕ್ಯಾಮ್ರಾಮನ್ ಅಲ್ಲ, ಇದು ನಮ್ಮ ಅಮ್ಮಂದು. ನಿಮ್ಮ ಅಮ್ಮಂದ? ಓಕೆ, ಅಮ್ಮಂದು ಅಂತ ಹೇಳ್ತಾ ಇದ್ದಾರೆ. ಅಮ್ಮ ಇದು ನಿಮ್ದ? ಅವ್ರಿಗೆ ಡೌಟು. ಇದು ನಿಮ್ದೇನಾ? ಬರ್ಲಿ ಚಪ್ಪಾಳೆ, ಸರಿಯಾದ ಉತ್ತರ.
ಓಕೆ, ಈಗ ನೆಕ್ಸ್ಟ್ A3. ಓಕೆ, ಈ ಸೀರೆ ಹೆಂಡ್ತಿದ ತಾಯಿದ ಪಕ್ಕದ ಮನೆಯವ್ರದ? ಇದು ಎಂಟಿದು. ಇದು ಹೆಂಡ್ತಿದ? ಕರೆಕ್ಟಾ ಉತ್ತರ? ವಾವ್, ಲವ್ಲಿ, ಒಳ್ಳೆ ಭವಿಷ್ಯ ಇದೆ ಇವ್ರಿಗೆ, ಬರ್ಲಿ ಚಪ್ಪಾಳೆ. ಇದು ತಪ್ಪು ಉತ್ತರ. ಓಕೆನಾ? ಇದು ಪಕ್ಕದ ಮನೆ ಆಂಟಿ ಸೀರೆ. ಓಕೆ, ಇದು A4. ಸಾರಿ ಸರ್, ಇದು ಅಮ್ಮಂದ ಹೆಂಡ್ತಿದ ಪಕ್ಕದ ಮನೆಯವ್ರದ? ಬೇಗ ಬೇಗ ಪಕ್ಕದ ಮನೆಯವರು. ಪಕ್ಕದ ಮನೆಯವ್ರದ್ದು ಅಂತ ಹೇಳೋ ಕಾನ್ಫಿಡೆನ್ಸ್ ಇದೆಯಲ್ಲ, ಅದು ಇಲ್ಲಿ ಕಾಣ್ತಾ ಇಲ್ಲ. ಹೆಂಡ್ತಿದು ತಾಯಿದು ಸೀರೆ. ಓಕೆ, ಇದು ಪಕ್ಕದ ಮನೆಯವ್ರದ್ದು. ನಮ್ದಲ್ಲ ಪಕ್ಕದ ಮನೆಯವ್ರದ್ದು ಅಂತ ಹೇಳ್ತಿದ್ದಾರೆ. ಹೌದು, ಪಕ್ಕದ ಮನೆಯವರು. ಪಕ್ಕ ಕರೆಕ್ಟ್ ಉತ್ತರ, ಚಪ್ಪಾಳೆ ಬರಲಿ. ಓಕೆ, A10 ಸ್ಯಾರಿ. ಇದು ನೋಡಿ ಸರ್, ಈ ಸೀರೆಯ ನಿಖರವಾದ ಬೆಲೆ ಅಲ್ಲ, ತಾಯಿದ ಹೆಂಡ್ತಿದ ಪಕ್ಕದ ಮನೆಯವ್ರದ? ಇದು ಇದು ಎಂಟಿದು. ಹೆಂಡ್ತಿದ? ಶ್ಯೂರ? ಇಷ್ಟು ವಾರ ಉಡ್ತೀರಾ ಮೇಡಮ್ ನೀವು? ಓಕೆ, ಇದು ಕೀರ್ತಿ ಅವರೇ ನಿಮ್ದು ಅಂತ ಹೇಳ್ತಾ ಇದಾರೆ. ನಂದೇ ಸಾರಿ. ಸರಿಯಾದ ಉತ್ತರ, ಚಪ್ಪಾಳೆ. A5. ಈ ಸೀರೆ ಯಾರು? ಇದು ನಮ್ದಲ್ಲ. ಅದು ನಿಮ್ದಲ್ಲ? ಯಾಕೆ ಕ್ವಾಲಿಟಿ ಸರಿ ಹೋಗ್ಲಿಲ್ಲ? ನಮ್ದಲ್ಲ ಅಂತ. ನಿಮ್ದಲ್ಲ ಅಂತ ಅನ್ನಿಸ್ತಾ ಇದೆ. ಅಮ್ಮಂದು ಅಲ್ಲ, ಎಂಟಿದು ಅಲ್ಲ ಅದು. ಪಕ್ಕದ ಮನೆಯವ್ರದ್ದು ಅಂತ ಅನ್ನಿಸ್ತಾ ಇದೆ. ವೆರಿ ಗುಡ್, ಲವ್ಲಿ. ಇದು ಏ ಚಪ್ಪಾಳೆ, ಸೂಪರ್. ಆದ್ರೂ ನೀವು ಸೀರೆನ ಮುಟ್ಟು ನೋಡಿ ಪಕ್ಕದ ಮನೆಯವ್ರದ್ದು ಅಂದಾಗ ಬಹಳ ಖುಷಿ ಆಯ್ತು ನನಗೆ. ಅಲ್ಲ ಅಂದ್ರೆ ಎಷ್ಟು ಕರೆಕ್ಟ್ ಆಗಿ ಹೇಳಿದ್ರಿ ಅಂತ. ಈಗ ಈ ಸೀರೆ ಯಾರ್ದು? ಇದು ಅಮ್ಮಂದು. ಓಕೆ, ಅಮ್ಮಂದು ಅಂತ ಹೇಳಿದ್ದಾರೆ. ನಾವು ಲಾಕ್ ಮಾಡಿ ಫ್ರೀಸ್ ಮಾಡಿದ್ದೀವಿ. ಅಮ್ಮ, ಇದು ನಿಮ್ದ? ಅಲ್ಲ ಅಲ್ಲ, ಎಸ್, ಇದು ನಿಮ್ಮ ತಾಯಿಯ ಸೊಸೆದು, ಅಂದ್ರೆ ನಿಮ್ಮ ಹೆಂಡ್ತಿದು. ಹೌದಾ? ಎಂಗೇಜ್ಮೆಂಟ್ ಅಲ್ಲಿ ಕೊಟ್ಟಿದ್ದ ಸೀರೆ. ಯಾವ್ದಾದ್ರು ಮರ್ತೋದ್ರು ಪರವಾಗಿಲ್ಲ ಸರ್, ದುಃಖ ಇಲ್ಲ. ಎಂಗೇಜ್ಮೆಂಟ್ ನೋಡಿ, ಈ ತರ ತಂದಿಡೋದ್ರಲ್ಲಿ ಇರೋ ಸುಖ ಇದೆಯಲ್ಲ. ಓಕೆ, ನೆಕ್ಸ್ಟ್ ಸೀರೆ A6. ಇದು ಮುಟ್ಟಿ ನೋಡ್ತಾ ಇದ್ದಾರೆ. ಇದು ಪಕ್ಕದ ಮನೆಯವ್ರದ್ದು. ಅಮ್ಮಂದಿರ್ಬೇಕು. ಅಮ್ಮಂದು. ಸೊ ಅಮ್ಮಂದು ಅಂತ ಹೇಳ್ತಾ ಇದಾರೆ. ಅಮ್ಮ, ಇದು ವೆಡ್ಡಿಂಗ್ ಆನಿವರ್ಸರಿ ಕೊಟ್ಟಿದ್ದಲ್ರಿ. ಯಾರು ಕೇಳೋದಪ್ಪ ನನ್ನ ಕಷ್ಟ. ಸರ್, ಬರ್ತ್ಡೇ ಕೊಟ್ಟಿರೋ ಸೀರೆ, ವೆಡ್ಡಿಂಗ್ ಆನಿವರ್ಸರಿ ಕೊಟ್ಟಿರೋ ಸೀರೆ, ಎಂಗೇಜ್ಮೆಂಟ್ ಕೊಟ್ಟಿರೋ ಸೀರೆ, ಮದುವೆ ಕೊಟ್ಟಿರೋ ಸೀರೆ, ಈ ಸೀರೆಗಳನ್ನ ನೀವು ಮರ್ತರೆ ಬದುಕೇ ಅಲ್ಲ ಸರ್. ಬಟ್ಟೆ ಅಂಗಡಿ ಹೋಗಿ ನಾನು ತಂದಿದ್ದು, ಬಟ್ಟೆ ಅಂಗಡಿ ಹತ್ರ ಇದೇ ಸೀರೆ ಕೊಡಿ, ಅದೇ ಕೊಡಿ, ಒಳ್ಳೇದು ಕೊಡಿ, ಒಳ್ಳೆ ಕ್ವಾಲಿಟಿ ಕೊಡಿ ಅಂತ ಹೇಳಿ ದುಡ್ಡು ಕೊಟ್ಟು ಸುಮ್ಮನೆ ಬಂದಿದ್ದು ಅಷ್ಟೇ, ಬಿಟ್ಟರೆ ಅದೆಲ್ಲ ನೋಡಿರ್ಲಿಲ್ಲ ಸೀರೆ. ಇವಾಗ ನೋಡಿದ್ರ ಸರ್? ಇದೇ ಸರ್ ವೆಡ್ಡಿಂಗ್ ಆನಿವರ್ಸರಿ ಕೊಟ್ಟಿದ್ದು. ಮೇಡಮ್, ಇದನ್ನ ಉಟ್ಕೊಂಡೇ ಕ್ಲಾಸ್ ತಗೊಳ್ಳಿ ಮೇಡಮ್, ಚೆನ್ನಾಗಿರುತ್ತೆ. ಈಗ ಕೊನೆಯದಾಗಿ ಒಂದು ಗತಿ ಕಾಣಿಸ್ಬಿಡಿ ಸರ್. A9 ಸೀರೆ, ಇದು ಯಾರದು? ಎಂಟಿದಿರ್ಬೋದು. ಎಂಟಿದಿರ್ಬೋದು. ಕಾನ್ಫಿಡೆಂಟ್ ಆಗಿ ಹೇಳಿ ಸರ್. ಎಂಟಿದು. ಎಂಟಿದು. ಓಕೆ, ಎಂಟಿದು. ಇದು ಯಾವಾಗ ಕೊಡ್ಸಿದ್ದು ಸರ್? ಇದು ಮದುವೆ ಟೈಮಲ್ಲಿ. ಮದುವೆ ಟೈಮಲ್ಲಿ ಹೆಂಡತಿಗೋಸ್ಕರ ಸೀರೆ ಕೊಡ್ಸಿದ್ದು ಅಂತ ಇದ್ದಾರೆ. ನನ್ಗೆ ಈ ಕಣ್ಣಲ್ಲಿ ಹಿಂಗೆ ನೋಡ್ತಾ ಇದ್ರೆ ಅವ್ರು ಹಿಂಗೆ ಅಂತ ಇರೋದು ಕಾಣ್ತಾ ಇದೆ. ಮೇಡಮ್, ಇದು ನನ್ನ ಬೈಕಲ್ಲಿ ಕೊಡ್ಸಿ. ಸರ್, ಮದುವೆಗೂ ಬೈಕಿಗೂ ಗ್ಯಾಪ್ ಇರುತ್ತೆ ಸರ್. ಯಾಕೆ ಸರ್ ಹಿಂಗೆ ಮಾಡ್ತಾ ಇದ್ದೀರಾ ನೀವು? ಓಕೆ, ಒಟ್ಟಿನಲ್ಲಿ ಕೀರ್ತಿದು ಅಂತ ಹೇಳಿದ್ದಾರೆ, ಕರೆಕ್ಟಾಗಿ ಹೇಳ್ತಾ ಇದ್ದಾರೆ. ಓಕೆ, ಈ 10 ಸೀರೆಗಳಲ್ಲಿ ಎಷ್ಟು ಕರೆಕ್ಟ್ ಹೇಳಿದ್ದಾರೆ ಅಂದರೆ 4 ತಪ್ಪು ಹೇಳಿದ್ದಾರೆ, 6 ಸರಿಯಾದ ಉತ್ತರ ಕೊಟ್ಟಿದ್ದಾರೆ. 4 ತಪ್ಪು ಉತ್ತರ ಕೊಟ್ರಲ್ಲ, ಅದೆಲ್ಲದು ಹೆಂಡತಿ ಸೀರೆದೆ. ಅದು ನೆನಪಿರ್ಲಿ. ಪಕ್ಕದ ಮನೆ ಆಂಟಿದ್ ಕರೆಕ್ಟಾಗಿ ಹೇಳಿದ್ರಿ, ಅದು ಹೆಂಡತಿ ಸೀರೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅದು ಆಮೇಲೆ ಕ್ಲಾಸ್. ಎಂಡ್ಯೂರಾ ನಂಬರ್ 1 ಕಿಚನ್ ಅಪ್ಲಯನ್ಸಸ್ ಅವ್ರ ಕಡೆಯಿಂದ ಅವ್ರಿಗೆ ಒಂದು ಗಿಫ್ಟ್ ಸಿಗ್ತಾ ಇದೆ. ಎಂಡ್ಯೂರಾ ಪ್ರೆಷರ್ ಕುಕ್ಕರ್ಸ್ ಅವ್ರ ಕಡೆಯಿಂದ ಒಂದು ಕುಕ್ಕರ್. ಕಂಗ್ರ್ಯಾಚುಲೇಷನ್ಸ್. ಈಗ ಅತ್ತಿಗೆ ನಾದಿನಿ ಮಧ್ಯೆ ಒಂದು ಸಣ್ಣ ಪೈಪೋಟಿ ಕೊಟ್ಟು ಅದನ್ನ ನೋಡಿ ಎಂಜಾಯ್ ಮಾಡಿದ್ರೆ ಹೇಗಿರುತ್ತೆ? ಓಕೆ, ನಾನು ನಾದಿನಿ ತುಂಬಾ ಸೈಲೆಂಟ್ ನಾದಿನಿಯಪ್ಪ ಅಷ್ಟೇ. ಇವತ್ತು ನಾವು ಹೊನ್ನಾವರದಲ್ಲಿ ಮನೆ ಮನೆ ಮಹಾಲಕ್ಷ್ಮಿ ಮಾಡ್ತಾ ಇದೀವಿ. ಅದು ಕೀರ್ತಿ ಅವ್ರ ಕುಟುಂಬದ ಜೊತೆ ಪ್ರೋಗ್ರಾಮ್ ನಡೆಸ್ತಾ ಇದೀವಿ. ಇಷ್ಟೊತ್ತು ಏನೇನಾಯ್ತು ಅಂತ ನೋಡಿದಿರಿ. ಸಿಕ್ಕಾಪಟ್ಟೆ ಜಾದು ಎಲ್ಲ ಮಾಡೋ ಫ್ಯಾಮಿಲಿ ಇದು. ಒಂದು ಚಪ್ಪಾಳೆ ಅವ್ರಿಗೆ, ಸೂಪರ್. ಇಡೀ ಕುಟುಂಬದಲ್ಲಿ ಟ್ಯಾಲೆಂಟ್ ಈ ಪಾರ್ಟಿ ತುಂಬಿ ತುಳುಕ್ತಾ ಇದೆ ಅಂದಾಗ ನಾವು
ಒಂದು ಸಿಂಪಲ್ ಟಾಸ್ಕ್ ಇಟ್ಬಿಟ್ರೆ ಸರಿ ಇರಲ್ಲ ಅಲ್ವಾ? ಅದಕ್ಕೆ ನಮ್ಮ ಈ ಮನೆಯ ಸೊಸೆ ಆ್ಯಂಡ್ ನಾದಿನಿಗೆ ಒಂದು ಅದ್ಭುತವಾದ ಟಾಸ್ಕ್ ಇಟ್ಟಿದ್ದೀವಿ. ಟಾಸ್ಕ್ ಏನು? ಟಾಸ್ಕ್ಗೆ ಬೇಕಾಗಿರೋ ರೆಡಿ ಮಾಡಿದ್ದಾರೆ ನಮ್ಮ ಹುಡುಗರು. ಓಕೆನಾ? ಟಾಸ್ಕ್ ತುಂಬಾ ಸಿಂಪಲ್. 3 ನಿಮಿಷ ಟೈಮ್ ಕೊಡ್ತೀವಿ ಇಬ್ರಿಗೂ. ಓಕೆನಾ? ಆ ಮಡಿಕೆಯಲ್ಲಿ ನೀರಿರುತ್ತೆ, ಆ ಕ್ಯಾನ್ಗಳು ಖಾಲಿ ಇರುತ್ತೆ. ನೀವು ಮಾಡ್ಬೇಕಾಗಿರೋದು ಸಿಂಪಲ್, ಆ ಕ್ಯಾನ್ಗೆ ಈ ಮಡಿಕೆಯಲ್ಲಿ ಇರೋ ನೀರನ್ನ ತುಂಬಿಸ್ಬೇಕು. ಎಷ್ಟು ಈಸಿ ಅಲ್ಲ? ಈ ಕಡೆ ನಾದಿನಿ ನಿಂತಿರ್ತಾರೆ, ಈ ಕಡೆ ಇವ್ರು ನಿಂತಿರ್ತಾರೆ, ಸೊಸೆ ನಿಂತಿರ್ತಾರೆ. ಇವ್ರು ಹಿಂಗೋಗ್ತಾರೆ, ಅವ್ರು ಹಂಗೋಗ್ತಾರೆ. ಎಷ್ಟು ಸಿಂಪಲ್ ಅಲ್ವಾ? ಆದರೆ ನಾನು ಟ್ವಿಸ್ಟ್ ಇಲ್ಲದೆ ಎಲ್ಲೂ ಹೋಗಲ್ಲ. ಟ್ವಿಸ್ಟ್ ಏನು ಅಂದ್ರೆ 2 ಟ್ವಿಸ್ಟ್. ಮೊದಲನೇ ಟ್ವಿಸ್ಟ್, ಇಬ್ರಿಗೂ ಬ್ಲೈಂಡ್ ಫೋಲ್ಡ್ ಮಾಡಲಾಗುತ್ತದೆ. ನೀವು ಕಣ್ಣು ಮುಚ್ಕೊಂಡು ಆ ಮಡಿಕೆಯಲ್ಲಿರೋ ನೀರನ್ನ ಹುಷಾರಾಗಿ ತಗೊಂಡೋಗಿ ಆ ಕ್ಯಾನ್ಗೆ ಹಾಕ್ಬೇಕು. ಓಕೆನಾ? 2ನೇ ಟ್ವಿಸ್ಟ್ ಏನಪ್ಪಾ ಅಂದ್ರೆ, ನೀವು ನಗ್ಬೋದು, ಅಷ್ಟೊಂದು ಟೆನ್ಷನ್ ಇಲ್ಲ. 2ನೇ ಟ್ವಿಸ್ಟ್ ಏನಪ್ಪಾ ಅಂದ್ರೆ, ನಿಮ್ಮ ನೇರವಾಗಿ ಕ್ಯಾನ್ಗಳಿದೆ ಅಲ್ವಾ, ಆ 1 ಆ 2 ಅಂದ್ರೆ ಕ್ಯಾನ್ ಸಿಕ್ಬಿಡುತ್ತೆ ಅಲ್ವಾ? ಆದ್ರೆ ಅದಕ್ಕೆ ಹಾಕ್ಬಿಟ್ರೆ ಸಾಕು ಅಂತ ಅನ್ಕೊಂಡಿದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ. ಯಾಕಂದ್ರೆ ನೀವು ಈ ಕಡೆ ಇರೋ ಕ್ಯಾನ್ಗೆ ಹಾಕ್ಬೇಕು, ಮೇಡಮ್ ಅವರು ಇಲ್ಲಿಂದ ನೀರು ತಗೊಂಡೋಗಿ ಆ ಕಡೆ ಇರೋ ಕ್ಯಾನ್ಗೆ ಹಾಕ್ಬೇಕು. 3 ನಿಮಿಷ ಕಾಲಾವಕಾಶ, 4 ಮಡಿಕೆಯಲ್ಲಿರೋ ನೀರನ್ನ 1 ಕ್ಯಾನ್ಗೆ ಇಳಿಸ್ಬೇಕು. ಓಕೆನಾ? ಮತ್ತೆ ಕ್ಯಾನ್ ಅನ್ನ ಕೈಯಲ್ಲಿ ಮುಟ್ಟೋ ಹಾಗಿಲ್ಲ, ಎಲ್ಲಿದೆ ಅಂತ ನೋಡೋ ಹಾಗಿಲ್ಲ. ಕಾಲಲ್ಲಿ ಏನಾದ್ರೂ ಒದ್ದು ಬೈ ಮಿಸ್ಟೇಕ್ ಕಾಲಿಗೆ ಏನಾದ್ರು ಟಚ್ ಆದ್ರೆ ಊಫಿ ಫಸ್ಟ್ ಇಂದ ಆಟರಿಸ್ತೀವಿ. ಓಕೆನಾ? ರೆಡಿನಾ? ಕಳ್ಳಿ ಕಾಲಿಂದ ಟಚ್ ಮಾಡ್ಬಿಡೋಣ ಅನ್ಕೊಂಡಿದ್ರು ನಾವು ಜಾಣ್ರು ಬೇಡ. ನಿಮ್ಮ ಲೆಫ್ಟ್ ಅಲ್ಲಿ ಇರೋರೆಲ್ಲ ನಿಮಗ್ ಸಪೋರ್ಟ್ ಮಾಡ್ತಾರೆ ಅನ್ನೋ, ನಿಮ್ಮ ರೈಟ್ ಅಲ್ಲಿ ಇರೋರೆಲ್ಲ ನಿಮಗೆ ಸಪೋರ್ಟ್ ಮಾಡ್ತಾರೆ. ಇವ್ರು ನೋಡ್ತಾ ಇದ್ದಾರೆ, ಯಾರಾದ್ರೂ ಇದ್ದಾರಾ ನನಗೆ ಸಪೋರ್ಟ್ ಮಾಡೋ? ಅದ್ರ ಮಧ್ಯ ನಾನು ಗೈಡ್ ಮಾಡ್ತಾ ಇರ್ತೀನಿ. ಆದರೆ ನನ್ನ ಟ್ವಿಸ್ಟ್ ಏನು ಗೊತ್ತಾ? ನಿಮ್ಮಿಬ್ಬರಲ್ಲಿ ನಾನು ಯಾರಿಗೆ ಗೈಡ್ ಮಾಡ್ತೀನಿ ಅಂತ ಹೇಳಲ್ಲ, ಒಟ್ನಲ್ಲಿ ಗೈಡ್ ಅಂತೂ ಮಾಡ್ತಾ ಇರ್ತೀನಿ. ಯಾರಿಗೆ ಅಂತ ಮಾತ್ರ ಹೇಳಲ್ಲ. ಓಕೆನಾ? ಅರ್ಥ ಆಯ್ತಲ್ವಾ? ರೆಡಿನಾ? ಅತ್ತೆ ಮಕ್ಕಳ, ಬ್ಲೈಂಡ್ ಫೋಲ್ಡ್ ಪ್ಲೀಸ್. ಸೊ ನಾನಿವಾಗ ಸ್ವಲ್ಪ ಹೆಲ್ಪ್ ಮಾಡ್ತೀನಿ ನಿಮ್ಗೆ. ಈ ಪಾರ್ಟಿ ಟ್ವಿಸ್ಟ್ ಕೊಟ್ಟಿದ್ದಕ್ಕೆ ಮನ್ಸಲ್ಲೇ ಬೈಕೊಂಡಿರ್ತೀರಲ್ಲ, ಏನಮ್ಮ ಅಮ್ಮ ಅಂತ ಕೈ ಹಿಡಿತಾ ಇದ್ದಾರೆ. ಏನೂ ಇಲ್ಲ. ರೆಡಿ? ಈ ಕಡೆ ಮಡಿಕೆ ಹತ್ರ ತಂದು ಬಿಟ್ಟಿದ್ದೀನಿ. ಇದಕ್ಕಿಂತ ಹೆಲ್ಪ್ ಮಾಡಕ್ ಸಾಧ್ಯ ಇಲ್ಲ ನನಗೆ, ಆಯ್ತಾ? ಅವ್ರನ್ನ ಮಾತ್ರ ಅನ್ಕೋಬೇಡಿ, ಕೀರ್ತಿನೂ ಕರ್ಕೊಂಡು ಬಂದ್ಬಿಡ್ತೀನಿ. ಅನು ಆ್ಯಂಡ್ ಕೀರ್ತಿ, ಈಗ ಟಾಸ್ಕ್ ಏನಪ್ಪಾ ಅಂದ್ರೆ, ನಾನು ಸ್ಟಾರ್ಟ್ ಅಂತಿದ್ದ ಹಾಗೆ ನೀವು ಮಡಿಕೆನ ತಲೆ ಮೇಲೆ ಇಟ್ಕೋಬೇಕು. ತಲೆ ಮೇಲೆ ಇಟ್ಕೊಂಡು ಹೋಗಿ ಗೈಡ್ ಮಾಡ್ತಿರೋದನ್ನ ಕೇಳಿಸ್ಕೊಂಡು ಕ್ಯಾನ್ ಒಳಗೆ ಹಾಕೋಬೇಕು. ರೆಡಿ? ನಿಮ್ಮ ಸಮಯ ಶುರು ಆಗುತ್ತೆ ಈಗ. ಗೈಡ್ ಮಾಡಿ. ಹೋಗು ಸ್ಟೇಟು. ಶಾಬಾಸ್. ಮೇಲಿಂದ ಟಚ್ ಮಾಡಂಗಿಲ್ಲ, ಕ್ಯಾನ್ ಟಚ್ ಮಾಡಂಗಿಲ್ಲ. ಬೇಗ ಬೇಗ. ಮೇಡಮ್ ಮೇಡಮ್ ಮೇಲಿಂದ ನೀರು ಹಾಕ್ಬೇಕು, ಮೇಲಿಂದ ಹಾಕ್ಬೇಕು. ಏನು ಗೈಡೆ ಮಾಡಿ. ಟಚ್ ಮಾಡಬೇಡಿ, ಟಚ್ ಮಾಡಬೇಡಿ. ಟೈಮ್ ಅಪ್. ಆಕ್ಚುಲಿ ನೀವು ಜೋಶಲ್ಲಿದ್ರಿ, ಅದಕ್ಕೆ ಆಡ್ಲಿ ಅಂತ ಬಿಟ್ಬಿಟ್ವಿ. ಆದರೆ ನಿಮ್ಮಿಬ್ರಿಗೂ ಕಣ್ಣಲ್ಲಿ ಒಂಚೂರು ಇಲ್ಲಿ ಕೆಳಗಡೆಯಿಂದ ಕಾಣಿಸ್ತಿತ್ತು ಅಂತ ಈ ಸ್ಮೈಲ್ ನೋಡಿದಾಗಲೇ ಗೊತ್ತಾಗುತ್ತೆ. ಬಲ್ಲ ಮೂಲಗಳಿಂದ ಸುದ್ದಿ ಬಂತು ನಮಗೆ. ಆ್ಯಂಡ್ ಫೌಲ್ ಏನು ಮಾಡಿದ್ರಿ ಅಂದರೆ, ಹತ್ರ ಹೋಗಿ ಟಚ್ ಮಾಡ್ತಾ ಇದ್ರಿ ಕ್ಯಾನನ್ನ. ಓಕೆನಾ? ಅದನ್ನ ಮಾಡೋ ಹಾಗಿಲ್ಲ, ತಲೆ ಮೇಲೆ ಇಟ್ಕೊಂಡು ಹೋಗ್ಬೇಕು, ತಲೆಯಿಂದ ಕೆಳಗೆ ಇಳಿಸೋ ಹಾಗಿಲ್ಲ. ಓಕೆನಾ? ಅವ್ರು ಗೈಡ್ ಮಾಡ್ತಿರೋದನ್ನ ಕೇಳಿಸ್ಕೊಂಡು ಹೋಗ್ಬೇಕು. ಓಕೆ? ಮೋಸ ಮಾಡೋ ಹಾಗಿಲ್ಲ. ಅತ್ತೆ ಮಕ್ಕಳ, ಇವ್ರು ನಮ್ಮ ಕಾಲೇಜ್ ಪ್ರೊಫೆಸರ್ ಆಗಿದ್ದಾರೆ. ಸೊ ಕಾಟನ್ ತಗೊಂಬನ್ನಿ. ಓಕೆ, ನಿಮ್ಮ ಸಮಯ ಶುರು ಆಗುತ್ತೆ. 3, 2, 1 ಗೋ ಸ್ಟಾರ್ಟ್. ಸೀದಾ ಹೋಗಿ. ವೆರಿ ಗುಡ್, ವೆರಿ ಗುಡ್. ಹಾಕಿ 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 ಹಾಕಿ. ಕರೆಕ್ಟ್ ಕರೆಕ್ಟ್.
ಕರೆಕ್ಟ್. ಮೇಡಮ್ ಮೇಡಮ್ ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಹುಷಾರು 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 ಹುಷಾರು. ಬನ್ನಿ ಬನ್ನಿ, ಇಲ್ಲಿ ಇಲ್ಲಿ ಒಳ್ಳೆದಾಗಿ. ಕಾಲಲ್ಲಿ 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 ಟಚ್ ಮಾಡೋದಿಲ್ಲ. ಮೇಡಮ್ 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 ಅಯ್ಯೋ ಮೇಡಮ್ 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 ಬನ್ನಿ ಬನ್ನಿ ಮೇಡಮ್ ಬನ್ನಿ. ಆಯ್ತು, ಬೆಳಗಾಯ್ತು ಬನ್ನಿ ಬನ್ನಿ. ಅಮ್ಮ ತಾಯೇ, ಈಗ ನಿಮ್ಮ ಪ್ರಕಾರ ನೀವು ಜಾಸ್ತಿ ನೀರು ಹಾಕಿದ್ದೀರಾ, ಇವ್ರು ಜಾಸ್ತಿ ನೀರು ತುಂಬಿಸಿದಾರ? ಅನ್ನು ನಾನು ಅಂತ ಹೇಳ್ತಾ ಇದ್ದಾರೆ. ಕೀರ್ತಿ, ನಿಮ್ಗೇನು ಅನ್ಸುತ್ತೆ? ಏನೋ ಎಲ್ಲ ನೆಲಕ್ಕೆ ಬಿದ್ದಿತ್ತು. ಎಲ್ಲ ಕಳ್ಳಿ ಫಸ್ಟ್ ರೌಂಡಲ್ಲಿ ನಿಂಗೆ ಹೋಗಿದ್ದೇನು, ಹಿಂಗೆ ಹಾಕಿದ್ದೇನು, ಬಂದಿದ್ದೇನು, ವಾರೆ ವಾ. ಈಗ ಗೊತ್ತಾಯ್ತು ಮಸ್ಲತ್ ಏನಿತ್ತು ಅಂತ. ಓಕೆ, ಕೀರ್ತಿ ಅವ್ರಿಗೂ ಅನ್ನು ಅಂತ ಅನ್ನಿಸ್ತಾ ಇದೆ, ಅನ್ನುಗೂ ಅನ್ನು ಅಂತ ಅನ್ನಿಸ್ತಾ ಇದೆ. ಆದರೆ ಈ ಅಖಾಡದಲ್ಲಿ ನೀವು ಮಾಡಿದ ಅವಸ್ಥೆ ರಾದ್ದಾಂತ ಏನಿದೆ ಅಂತ ನಿಮ್ಮ ಕಣ್ಣಾರೆ ನೀವು ಒಂದ್ಸಲ ನೋಡಿಪ್ಪ ಪ್ಲೀಸ್. ಅನ್ನೋರೆ, ಆ್ಯಕ್ಚುಲಿ ಇಲ್ಲೇನೋ ರಾದ್ದಾಂತ ಆಯಿತು. ಅದೇನೋ ಅಂತ ಒಂದು ಗೇಮ್ ಇಟ್ಟಿದೆ, ಅದು ಏನೇನೋ ಆಗಿ ಕೊನೆಗೆ ಆ ಕ್ಯಾನಲ್ಲಿ ಮಾತ್ರ ನೀರು ಕಾಣ್ತಾ ಇದೆ. ಓಕೆನಾ? ಸೊ ಆ ಕ್ಯಾನಲ್ಲಿ ನೀರು ತುಂಬಿಸಿರೋದು ಯಾರೋ? ಆನೋ. ಈ ಸುತ್ತಿನ ವಿನ್ನರ್ ಆನೋ. ಹಂಗೆ ನೋಡಿದ್ರೆ ಇಬ್ರಿಗೂ ಕೊಡಬಾರ್ದು, ಇಬ್ರು ರಾದಂತ ಮಾಡಿ ಏನೋ ಒಂದು ಗತಿ ಕಾಣಿಸಿದ್ರು. ಮಾತಿಗೆ ಅನ್ನು ಗೆದ್ದಿದ್ದು ಅಂತ ಹೇಳಿದೆ. ಓಕೆ ಚೆನ್ನಾಗಿ ಮಾಡಿದ್ರೆ. ಆದರೆ ನೀವು ಸಕ್ಕದಾಗ ಆಡಿ ಮೈ ನೋವು ಮಾಡಿಕೊಂಡು ಸುಸ್ತು ಮಾಡ್ಕೊಂಡಿದ್ದೀರಿ. ಅದಕ್ಕೆ ನಿಮ್ಮಿಬ್ರಿಗೂ ಸೇರಿ ಸ್ವಸ್ತಿಕ್ಸ್ ರೇಂಜ್ ಆಫ್ ಮಸಾಲಾಸ್ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ಇದೆ. ಅತ್ತೆ ಮಕ್ಕಳ ತಗೊಂಬನ್ನಿ ಪ್ಲೀಸ್. ಸ್ವಸ್ತಿಕ್ಸ್ ರೇಂಜ್ ಆಫ್ ಮಸಾಲಾಸ್ ಅವ್ರ ಕಡೆಯಿಂದ ಈ ಗಿಫ್ಟು ನಿಮ್ಮಿಬ್ರಿಗೂ ಹೋಗ್ತಾ ಇದೆ. ಕಂಗ್ರ್ಯಾಚುಲೇಷನ್. ಈಗ ನಾವು ಈ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಯಾಕೆ ಶ್ರೀರಾಮ್ ಅವರ ಕಾಸ್ಟ್ಯೂಮ್ ಚೇಂಜ್ ಆಗಿದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಯಾಕೆ ಈ ಸ್ಪೆಷಲ್ ಕಾಸ್ಟ್ಯೂಮ್ ಬಂತು ಅಂದ್ರೆ ಇಲ್ಲೊಂದು ಸ್ಪೆಷಲ್ ಐಟಮ್ ಬಂದಿದೆ. ಅದಕ್ಕೆ ಸ್ಪೆಷಲ್ ಕಾಸ್ಟ್ಯೂಮ್ ಬೇಕೇ ಬೇಕಾಯ್ತಲ್ವಾ? ಆಟ ಏನು ಅಂತ ಹೇಳ್ಬಿಡ್ತೀನಿ. ಈರುಳ್ಳಿ ಇದೆ, ಐಸ್ ಇದೆ. ಇದರಲ್ಲಿ ಕಣ್ಣೀರ್ ಮುಖ್ಯನಾ ತಣ್ಣೀರ್ ಮುಖ್ಯನಾ ಅಂತ ನೋಡ್ಬೇಕು ನಾವೀಗ. ಯಾಕೆ ಅಂದ್ರೆ ಇಲ್ಲಿ 5 kg ಈರುಳ್ಳಿ ಇದೆ. 5 kg ಈರುಳ್ಳಿಲಿ 4 kg ಈರುಳ್ಳಿನ ಕಟ್ ಮಾಡಿ ನೀವು ಆ ಬೌಲಲ್ಲಿ ಹಾಕ್ತೀರಾ. ಅಂದ್ರೆ ಅಮ್ಮ ಈ ಕಡೆ ಕೂತಿರ್ತಾರೆ, ಸೊಸೆ ಈ ಕಡೆ ಕೂತಿರ್ತಾರೆ. ನೀವು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಆ ಬೌಲಲ್ಲಿ ಹಾಕ್ತಾ ಹೋದಂಗು ಅಲ್ಲಿ ಎಷ್ಟು kg ಹೆಚ್ಚಿದೀರಾ ಅನ್ನೋದು ತೋರಿಸುತ್ತೆ. 4 kg ಆದ ತಕ್ಷಣ ಇಲ್ಲೊಬ್ರು ಐಸ್ ಮೇಲೆ ಧ್ಯಾನಾಸಕ್ತರಾದಂತ ಮಗ ಕೂತಿರ್ತಾರೆ. ಈಗ ನೀವು 4 kgನ ಅದ್ರೊಳಗೆ ಹಾಕಿದ ತಕ್ಷಣ ಬಂದು ಅವರನ್ನ ಬಿಡಿಸ್ಕೋಬಹುದು. ರೆಡಿನಾ? 2 ಪೀಸ್ ಮಾಡಂಗಿಲ್ಲ, ಚೆನ್ನಾಗಿ ಹೆಚ್ಚಬೇಕು. ಓಕೆನಾ? ತಣ್ಣೀರ ಕಣ್ಣೀರ ಗೇಮ್ ಮಾಡೋದಕ್ಕೆ ರೆಡಿ ಇದ್ದೀರಾ? ಅತ್ಯವ, ಕೀರ್ತಿ? ಓಕೆ, ಇಬ್ರು ರೆಡಿ ಇದ್ದಾರೆ. ನೀವು ಕೂತ್ಕೊಳ್ಳಿ. ಯಾರು ಫಸ್ಟ್ 4 kg ತೂಕ ತೋರಿಸ್ತೀರೋ ಅಲ್ಲಿ ಈರುಳ್ಳಿ ಹೆಚ್ಚಿ ಅವರು ಅವ್ರ ಮಗನ್ನ ಬಿಡಿಸ್ಕೋಬಹುದು. ಶ್ರೀರಾಮನ್ನ ಸದ್ಯಕ್ಕೆ ಅಡಕ್ಕಿಡ್ತಾ ಇದ್ದೀನಿ ನಾನು. ನಿಮ್ಮ ಸಮಯ ಶುರು ಆಗುತ್ತೆ ಈಗ. ಸ್ಟಾರ್ಟ್ ಅಮ್ಮ. ಬೇಗ ಬೇಗ ಅಲ್ಲೋಡಿ ಅತ್ತೆ. ತಾಯಿ ಮಗನ್ನ ಉಳಿಸ್ಕೊಳ್ತಾರ, ಹೆಂಡತಿ ಗಂಡನ್ನ ಉಳಿಸ್ಕೊಳ್ತಾರ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ. ಶ್ರೀರಾಮ್, ಹೇಗ ಅನ್ನಿಸ್ತಾ ಇದೆ? ನನ್ನ ರಕ್ತನ ಇಬ್ರು ಸೇರಿ ಇರ್ತಾರೆ ಅಂತ ಅನಿಸ್ತಾ ಇದೆ. ನಿಧಾನ
ಜ್ಞಾನಕ್ಕೆ ಹೆಚ್ಚಿ ಕೀರ್ತಿ ಏನು ಪ್ರಯೋಜನ ಇಲ್ಲ, ಬರೀ ಅಮ್ಮ ಅಮ್ಮ ಅಂತ ಬರ್ತಾ ಇದೆ. 40 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ನನಗೆ, ಹಂಗಿಲ್ಲ. ನಾನು 6 ವರ್ಷದಿಂದ ಕಟ್ ಮಾಡ್ತಿರೋ ಅಲ್ವಾ? ಹೌದು. ಆರಾಮಾಗಿ ಮಾಡಿ, ತೊಂದ್ರೆ ಇಲ್ಲ. ಈಗ ನಿಮ್ಮ ಸಪೋರ್ಟ್ ಯಾರ ಕಡೆ ಇದೆ ಅಪ್ಪ? ಅತ್ತೆ ಬೇಗ ಹಚ್ತಾರ ಸೊಸೆನ? ನನ್ಗೆ ಯಾಕೋ ಅವರು ಬೇಕು ಅಂತ ನಿಧಾನಕ್ಕೆ ಮಾಡ್ತಾ ಇದಾರೆ ಅನ್ಸುತ್ತೆ. ನನಗೂ ಹಂಗೆ ಅನಿಸ್ತಾ ಅದೇ ಪಕ್ಕದ ಮನೆ ಆಂಟಿ ಸೀರೆ ಮುಟ್ಟಿ ನೋಡಿ ಹೇಳಿದ್ರಲ್ಲ, ಆವಾಗಿಂದ ಮಸೀತಾ ಇದ್ರು ಸರಿ ಕತ್ತಿನ. ಅಮ್ಮ ಬೇಗ ಅದನ್ನ ತೂಕ ಮಾಡಿಮ್ಮ, 2 ಹಾಕಿ. ವೆರಿ ಗುಡ್. ಅವ್ವ, ಈ ನನ್ನ ಪ್ರೀತಿಯ ಕೀರ್ತಿ ಅವ್ವ, ಅವ್ರದ್ದು ಎಷ್ಟು ತೂಕ ಇದೆಯೋ ಅಷ್ಟೇ ಗ್ರಾಮ್ ಅಲ್ಲೂ ಇರೋದು. ಅವರು 600 ಗ್ರಾಮ್ ಇದ್ದಾರೆ, ಅದು 600 ಗ್ರಾಮ್ ಇದೆ. ಆದ್ರೂ ಶ್ರೀರಾಮ್ ಅವ್ರೆ, ಈ ಈರುಳ್ಳಿನ ಕಟ್ ಮಾಡೋಕ್ಕೂ ಒಂದು ಮ್ಯಾಜಿಕ್ ಇದ್ದಿದ್ರೆ ಇಷ್ಟೊತ್ತಿಗೆ 5 kg ಏನು 50 kgನೂ ಮಾಡ್ಬಿಡ್ತಾ ಇದ್ರಿ ಅಲ್ಲ? ಅದು ಮ್ಯಾಜಿಕ್ ಇದ್ದಿದ್ರೆ ಮಾಡ್ತಿದ್ದೆ, ಲಾಜಿಕ್ ಇದ್ರೆ ಆಗ್ತಾ ಇರಲಿಲ್ಲ. ವೆರಿ ಗುಡ್. ಆಯ್ತು, ಇನ್ನ 500 ಗ್ರಾಮ್. ಬೇಗಮ್ಮ ಬೇಗಮ್ಮ, 2. ಶ್ರೀರಾಮ್, ಇವಾಗ ನೀವು 20 ಇಂದ 100 ಎಣಿಸಿ ಜೋರಾಗೆ. ನೀವು ಸಾಥ್ ಕೊಡ್ಬೋದು. ರೆಡಿ? 19, 20, 17, 16, 13, 11, 9, 8, 5, 4, 3. ಅಮ್ಮ ಮುಗ್ದೋಯ್ತಮ್ಮ, ಗೆದ್ದಿದ್ದೀರಾ ನೀವು. ನಿಮ್ಮ ಮಗನ ನಿಮ್ಮ ಕೈಯಾರೆ ಎಬ್ಸಿಮ್ಮ. ಹಾ, ನೀವು ಬನ್ನಿ, ಸಾಥ್ ಕೊಡಿ ಅಮ್ಮಂಗೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ತಣ್ಣೀರು ಮತ್ತು ಕಣ್ಣೀರಿನಲ್ಲಿ ಯಾವ ರೇಂಜಿಗೆ ಯುದ್ಧ ಆಯ್ತು ಅಂದ್ರೆ, ಕೊನೆಗೆ ತಣ್ಣೀರು ತುಂಬಾ ಒದ್ದಾಡ್ತು, ಆದ್ರೆ ಕಣ್ಣೀರು ಪ್ರೀತಿನ ತೋರಿಸ್ತು. ಅವ್ರ ಕಣ್ಣೀರ್ನ ಒರೆಸಿ ಅವ್ರನ್ನ ಅಲ್ಲಿಂದ ಎಬ್ಬಿಸ್ತು. ಅಮ್ಮಂಗೆ ಬರ್ಬೇಕು ಜೋರಾದ ಚಪ್ಪಾಳೆ. ಸೂಪರ್ ಅಮ್ಮ. ಏನೇ ಆಗ್ಲಿ, ಈ ಆಟನ ಆಡ್ಸಿದ್ದು ಒಂದೇ ಉದ್ದೇಶಕ್ಕಾಗಿ, ಯಾರ ಪ್ರೀತಿ ಹೆಚ್ಚು ಯಾರ ಪ್ರೀತಿ ಕಮ್ಮಿ ಅಂತ ತೋರ್ಸಕ್ಕಲ್ಲ, ಒಂದು ಚಿಕ್ಕ ಮನೋರಂಜನೆ ಮೂಲಕ ಪ್ರೀತಿನ ಹೆಚ್ಚು ಮಾಡ್ಬೇಕು ಅಂತ. ಅದು ಈರುಳ್ಳಿ ಹೆಚ್ಚಿ ಪ್ರೀತಿ ಹೆಚ್ಚು ಮಾಡೋ ಅಂತ ಒಂದು ಉದ್ದೇಶ ನಮ್ದು, ಬೇರೆ ಏನು ಉದ್ದೇಶ ಇಲ್ಲ. ನಿಮ್ದು ಹೆಂಗಿದೆ? ಎಲ್ಲ ನಮ್ದೆಲ್ಲ ಚೆನ್ನಾಗಿದೆ. ಕೈ ಕಾಲೆಲ್ಲ ಅಲ್ಲಲ್ಲೇ ಇದೆಯಾ? ಚೇಂಜ್ ಆಯ್ತಪ್ಪ? ಅವ್ರು ಚೆನ್ನಾಗಿದೆ. ಅದಂಗೆ ನಮ್ಗೆ ಆನ್ಸರ್ ಬರ್ತದೆ. ಕಟ್ಟಿಗೆ ಮೇಲೆ ಕೂತವ್ರಿಗೆ ಐಸ್ ಮೇಲೆ ಕೂತವ್ರಿಗೆ ಬಹಳ ವ್ಯತ್ಯಾಸ ಉಂಟು ಹೇಳಿ. ಸೊ ಐಸೆ ಬೆಟರ್ ಅಂತ ಅನ್ನಿಸ್ತಾ ಇದೆಯಾ? ಕಟ್ಟಿಗೆ ಬೆಟ್ರ್. ಕಟ್ಗೆ ಬೆಟರ್ ಅಂತ ಇದ್ದಾರೆ. ಕೊನೆಗೂ ನಿಮ್ಗೆ ಜ್ಞಾನೋದಯ ಆಯ್ತಲ್ಲ, ಅದಕ್ಕೆ ಈ ಟಾಸ್ಕ್ ಮಾಡಿದ್ದು. ಮೇಡಮ್, ಸೇಡ್ ತೀರ್ಸ್ಕೊಂಡ್ಬಿಟ್ರಲ್ಲ, ಕೊಡಿ ಕೈಯೇ. ಈ ಒಂದು ಖುಷಿಯ ಸಂದರ್ಭದಲ್ಲಿ ನಿಮ್ಮ ಯಜಮಾನ್ರು ನಿಮ್ಮ ಸೀರೆನ ತಪ್ಪು ಕಂಡಿಡ್ದು ಪಕ್ಕದ ಮನೆ ಆಂಟಿ ಸೀರೆನ ಸರಿಯಾಗಿ ಕಂಡಿಡ್ದಿದ್ದಕ್ಕೆ ಅರುಣಾ ಸಿಲ್ಕ್ಸ್ ಪ್ಯಾರಡೈಸ್ ಅವ್ರ ಕಡೆಯಿಂದ ಒಂದು ಗಿಫ್ಟ್ ಇದೆ. ಅತ್ತೆ ಮಕ್ಕಳ ತಗೊಂಬನ್ನಿ ಪ್ಲೀಸ್. ಅರುಣಾ ಸಿಲ್ಕ್ಸ್ ಅವ್ರ ಕಡೆಯಿಂದ ಈ ಗಿಫ್ಟ್. ಕಂಗ್ರ್ಯಾಚುಲೇಷನ್. ಹಾಗೆ ಈ ಚಂದದ ಫ್ಯಾಮಿಲಿಯನ್ನ ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇರುವಂತ ಅಮ್ಮನಿಗೆ ಈ ಚಂದದ ಕುಟುಂಬದ 1 ಫೋಟೋ ಇದೆ ನಮ್ಮ ಜಿ ಕನ್ನಡದ ವತಿಯಿಂದ.
ಹಾಗೆ ನಮ್ಮ ಜಿ ಕನ್ನಡದ ಮನೆ ಮನೆ ಮಹಾಲಕ್ಷ್ಮಿ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿ ಭಾಗವಹಿಸಿದ್ದಕ್ಕೆ ಕೀರ್ತಿ ಅವರಿಗೆ ನಮ್ಮ ಜಿ ಕನ್ನಡದ ಕಡೆಯಿಂದ ಒಂದು ಸಣ್ಣ ಗೌರವ. ಇದನ್ನ ಅತ್ತೇನೆ ಮಾಡ್ಬೇಕು ಅನ್ನೋದು ನಮ್ಮ ಆಸೆ. ಓಕೆನಾ ಅತ್ತವ್ರೆ? ನಿಮ್ಮ ಅತ್ತೆ ಸೊಸೆ ಬಾಂಧವ್ಯ ಹೀಗೆ ಮುಂದುವರಿಲಿ, ಯಾವಾಗ್ಲೂ ಖುಷಿಯಾಗಿ ಚೆನ್ನಾಗಿ ಅನ್ಯೋನ್ಯವಾಗಿರಿ. ಅಂಡ್ ನಿಮ್ಮ ಈ ಅನ್ಯೋನ್ಯತೆ ಸಾಕಷ್ಟು ಜನರಿಗೆ ಮಾದರಿಯಾಗ್ಲಿ, ಸ್ಫೂರ್ತಿ ಕೊಡ್ಲಿ ಅಂತ ನಾವು ಆಶಿಸ್ತೀವಿ. ಕಂಗ್ರ್ಯಾಚುಲೇಷನ್ಸ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ಸ್ವಸ್ತಿಕ್ಸ್ ಗುಲಾಬ್ ಜಾಮೂನ್ ಮಿಕ್ಸ್ ಮನೆ ಮನೆ ಮಹಾಲಕ್ಷ್ಮಿ. ಸ್ಪೆಷಲ್ ಪಾರ್ಟ್ನರ್ ಅಮೃತ್ ನೋನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ನಮಸ್ಕಾರ.